ಕಾಂಟೆ ಕೋಸ್ಟಲ್, ಇದು ಗುಜರಾತ್ ಅಲ್ಲಿರುವಂತಹ ಕರಾವಳಿ. ಅದಾದ್ಮೇಲೆ ಮಹಾರಾಷ್ಟ್ರ ಪ್ಲಸ್ ಗೋವಾದಲ್ಲಿರುವಂತಹ ಕರಾವಳಿಯನ್ನ ಕೊಂಕಣ್ ಕೋಸ್ಟಲ್ ಅಂತ ಕರೀತಾರೆ. ನೆಕ್ಸ್ಟ್ ಕರ್ನಾಟಕದಲ್ಲಿರುವಂತಹ ಕರಾವಳಿಯನ್ನ ಏನ ಕರೀತಾರೆ? ಕೆನರಾ ಅಥವಾ ಮ್ಯಾಕರಲ್. ಮ್ಯಾಕರಲ್ ಕೋಸ್ಟಲ್. ಮ್ಯಾಕರಲ್ ಅಂದ್ರೆ ಏನ್ರಿ? ಯಾವ ಫಿಶ್? ಮಾಗಡಿ ಮೀನು. ಇಂಗ್ಲಿಷ್ ಅಲ್ಲಿ ಮ್ಯಾಕರಲ್ ಅಂತ, ಕನ್ನಡದಲ್ಲಿ ಏನಂತ ಕರಿತೀವಿ ಅದನ್ನ? ಮಾಗಡಿ ಮೀನು. ಮಾಗಡಿ ಮೀನು ನಮ್ಮ ಕರಾವಳಿಯಲ್ಲಿ ಅತಿ ಹೆಚ್ಚು ಉತ್ಪಾದನೆ ಆಗೋದ್ರಿಂದ ಕರ್ನಾಟಕ ಕೋಸ್ಟಲ್ಗೆ ಏನಂತ ಕರೀತಾರಪ್ಪ ಅಂದ್ರೆ ಮ್ಯಾಕರಲ್. 2 ಸಲ KS ಎಕ್ಸಾಮ್ ನ ಪ್ರಶ್ನೆ ಇದು. ಮ್ಯಾಕರಲ್ ಕೋಸ್ಟಲ್ ಅಂತ ಹೇಳಿ ಯಾವ ಕರಾವಳಿಗೆ ಕರೀತೀವಿ ಅಂದ್ರೆ ಕರ್ನಾಟಕ ಕರಾವಳಿಗೆ ಕೊಡುವಂತಹ ಒಂದು ಟೈಟಲ್ ಆಗಿರುತ್ತೆ. ನೆಕ್ಸ್ಟ್ ನೋಡಿ, ಕೇರಳಕ್ಕೆ ಹೋದಾಗ ಯಾವ ಕೋಸ್ಟಲ್ ಬರುತ್ತೆ? ಕೇರಳದಲ್ಲಿ ಮಲಬಾರ್. ಮಲಬಾರ್ ಕೋಸ್ಟಲ್ ಇರುವಂತದ್ದು ಕೇರಳ ರಾಜ್ಯದಲ್ಲಿ. ಅಪ್ ಟು ತಮಿಳುನಾಡಿನಿಂದ ಆಂಧ್ರ ಪ್ರದೇಶದವರೆಗೆ ಇರುವಂತಹ ಕೋಸ್ಟಲ್ ಅನ್ನ ಕೋರಮಂಡಲ ಕೋಸ್ಟಲ್ ಅಂತ ಕರೀತೀವಿ. ಯಾವ ಕೋಸ್ಟಲ್ ಇದು? ಕೋರಮಂಡಲ ಕೋಸ್ಟಲ್. ನೆಕ್ಸ್ಟ್ ಆಂಧ್ರದಿಂದ ಒಡಿಸ್ಸಾದವರೆಗೆ ಇರೋದನ್ನ ಉತ್ತರ ಸರ್ಕಾರ ಅಂತ ಕರೀತಾರೆ, ನಾರ್ತ್ ಸರ್ಕಾರ. ನೆಕ್ಸ್ಟ್ ಲಾಸ್ಟ್ ಒಡಿಸ್ಸಾದಿಂದ ವೆಸ್ಟ್ ಬೆಂಗಾಲ್ ಇರುವಂತಹ ಕೋಸ್ಟಲ್ ಅನ್ನ ಏನಂತ ಕರಿತೀವಿ? ಏನಂತ ಕರಿತೀವಿ? ಇದು ಉತ್ತರ ಸರ್ಕಾರ, ಇದು ಉತ್ಕಲ. ಉತ್ಕಲ ಕೋಸ್ಟಲ್ ಅಂತ ಕರೀತೀವಿ. ಇದು ಭಾರತದ ಕರಾವಳಿಗೆ ಕರೆಯುವಂತಹ ವಿವಿಧ ಹೆಸರುಗಳು. ಕೋಸ್ಟಲ್ ನೇಮ್ಸ್ ಅನ್ನ ನೀವು ನೆನಪಲ್ಲಿ ಇಟ್ಕೋಬೇಕು. ಖಾತೆವಾಡ, ಕೊಂಕಣ್, ಕೆನರಾ, ಮ್ಯಾಕರಲ್, ಮಲಬಾರ್, ಕೋರಮಂಡಲ, ನಾರ್ತ್ ಸರ್ಕಾರ್ ಪ್ಲಸ್ ಉತ್ಕಲ್ ಕೋಸ್ಟಲ್ ಅಂತ ಕರಿತೀವಿ ವೆಸ್ಟ್ ಬೆಂಗಾಲ್ ರಾಜ್ಯದಲ್ಲಿ. ಸರಿ, ಇದನ್ನ ನೋಡ್ಕೊಂಡ್ರೆ ನಿಮ್ಗೆ ಇದಕ್ಕೆ ಈಸಿಯಾಗಿ ಆನ್ಸರ್ ಆಗುತ್ತೆ. ಈ ಕೈಮೂರ್ ಬೆಟ್ಟಗಳು ಎಲ್ಲಿ ಕಂಡುಬರ್ತಾವೆ ಹೇಳಿ ನೋಡೋಣ. ಕೈಮೂರ್ ಹಿಲ್ಸ್ ಗಳು ಎಲ್ಲಿ ಕಂಡುಬರ್ತಾವೆ ಹೇಳಿ ನೋಡೋಣ. ಭಾರತದಲ್ಲಿ ಈ ಮಧ್ಯದಲ್ಲಿ 2 ಪರ್ವತ ಶ್ರೇಣಿಗಳು ಕಂಡುಬರ್ತಾವೆ ಭಾರತದಲ್ಲಿ. ಇಲ್ಲಿ ವಿಂಧ್ಯ ಮೌಂಟೇನ್ ರೇಂಜ್ ಇದೆ, ಇಲ್ಲಿ ಸಾತ್ಪುರ್ ಬೆಟ್ಟಗಳಿದಾವೆ. ಗೊತ್ತಲ್ಲ, ವಿಂಧ್ಯ ಮತ್ತು ಸಾತ್ಪುರ್ ಬೆಟ್ಟಗಳಿದಾವೆ. ಇವೆರಡನ್ನ ಕನೆಕ್ಟ್ ಮಾಡುವಂತದ್ದು ಮೈಕಲ್ ಶ್ರೇಣಿ ಅಂತ ಕಂಡುಬರುತ್ತೆ. ಆ ಮೈಕಲ್ ಶ್ರೇಣಿಯ ಭಾಗದಲ್ಲಿ ಇರೋದೇ ಕೈಮೂರ್ ಬೆಟ್ಟಗಳು. ಕೈಮೂರ್ ಬೆಟ್ಟನು ಸಹ ಯಾವ ರಾಜ್ಯದಲ್ಲಿದೆ? ಮಧ್ಯಪ್ರದೇಶದಲ್ಲಿ ಕಂಡುಬರುತ್ತೆ. ಆದ್ರೆ ಇಲ್ಲಿ ಕೊಟ್ಟಿರುವಂತಹ ಆಪ್ಷನ್ ಏನಿದೆ? ಕೊಂಕಣ್ ಕರಾವಳಿ ಅಂತ ಇದೆ. ಇದು ತಪ್ಪು ಸರಿ? ತಪ್ಪು. ಓಕೆ, ಕೋಸ್ಟಲ್ ಅಲ್ಲಿ ಮಹಾದೇವ ಬೆಟ್ಟಗಳು ಮಧ್ಯ ಭಾರತ. ಮಧ್ಯ ಭಾರತದಲ್ಲಿ ಇರೋದು ಮಹಾದೇವ ಬೆಟ್ಟಗಳು ಮಧ್ಯಪ್ರದೇಶದಲ್ಲಿ ಕಂಡುಬರುತ್ತೆ. ಹಾಗಾಗಿ ಇದು ಇದಕ್ಕೆ ಸರಿಯಾದಂತ ಉತ್ತರವಾಗಿರುತ್ತೆ. ನೆಕ್ಸ್ಟ್ ನೋಡಿ, ಮಿಕಿರ್ ಬೆಟ್ಟಗಳು ಈಶಾನ್ಯ ಬೆಟ್ಟ ಅಥವಾ ಈಶಾನ್ಯ ರಾಜ್ಯಗಳಲ್ಲಿ ಕಂಡುಬರುತ್ತೆ, ಅದು ಸರಿ. ಮಿಕಿರ್ ಬೆಟ್ಟ ಯಾವ ರಾಜ್ಯದಲ್ಲಿದೆ? ಅಸ್ಸಾಂ. ಎಸ್, ಮಿಕಿರ್ ಬೆಟ್ಟಗಳು ಕಂಡುಬರೋದು ಅಸ್ಸಾಂ ರಾಜ್ಯದಲ್ಲಿ ಕಂಡುಬರ್ತವೆ. ಮಹಾದೇವ ಬೆಟ್ಟಗಳು ಕಂಡುಬರೋದು ಮಧ್ಯಪ್ರದೇಶದಲ್ಲಿ ಕಂಡುಬರುತ್ತೆ. ಹಾಗಾಗಿ ಇದಕ್ಕೆ ಸರಿಯಾದಂತಹ ಉತ್ತರ 3 ಮತ್ತು 4 ಸರಿಯಾಗಿರುತ್ತೆ. ರೈಟ್. ನೆಕ್ಸ್ಟ್ ಕ್ವಶನ್ ಗೆ ಹೋಗೋಣ. ಮತ್ತೆ ಯಾವ ರೀತಿಯಲ್ಲಿ ಕ್ವಶನ್ಸ್ ಅನ್ನ ಕೇಳಬಹುದು. ಕೆಳಗಿನವುಗಳಲ್ಲಿ ಯಾವುದು ಭಾರತದ ಅತ್ಯಂತ ಹಳೆಯ ಪರ್ವತ ಶ್ರೇಣಿಯಾಗಿದೆ? ಸೂಪರ್, ಅರಾವಳಿ ಪರ್ವತ ಶ್ರೇಣಿ. ಅರಾವಳಿ ಬಗ್ಗೆ ಏನೇ ಪ್ರಶ್ನೆಯನ್ನ ಕೇಳಬಹುದು? ಅರಾವಳಿ ಬಗ್ಗೆ ಏನೇ ಪ್ರಶ್ನೆ ಕೇಳಬಹುದು? ಅರಾವಳಿ ಯಾವ ಕೆಟಗರಿಗೆ ಸೇರಿರುವಂತಹ ಪರ್ವತ ಶ್ರೇಣಿ? ಅದು ಮಡಿಕೆ ಪರ್ವತನೋ, ಜ್ವಾಲಾಮುಖಿಯಿಂದ ನಿರ್ಮಾಣವಾದ ಮಡಿಕೆ ಪರ್ವತನೋ, ಅಥವಾ ಬೇರೆ ಯಾವುದಾದ್ರು ಕೆಟಗರಿಗೆ ಸೇರಿರೋದು? ಅರಾವಳಿ ಎನ್ನುವಂಥದ್ದು ಯಾವ ಕೆಟಗರಿಗೆ ಸೇರಿದೆ ಅಂತ ಕೇಳಿದ್ರೆ ಇದು ಹಳೆಯ ಮಡಿಕೆ ಪರ್ವತವಾಗಿರುತ್ತೆ. ಓಲ್ಡ್ ಫೋಲ್ಡ್ ಮೌಂಟೇನ್ ಅಂತ ಕರೀತೀವಿ. ಅರಾವಳಿ ಇಂಪಾರ್ಟೆಂಟ್ ಏನೇನಂತ ನೋಡ್ಬಿಡಿ. ಇದನ್ನ ಹಳೆಯ ಮಡಿಕೆ ಪರ್ವತ ಅಂತಾನೆ ಕರೀತಾರೆ. ಒಂದು. ಅರಾವಳಿ ಭಾರತದಲ್ಲಿ ಎಷ್ಟು ರಾಜ್ಯಗಳಲ್ಲಿ ಹಾದು ಹೋಗಿದೆ ಅಂತ ಕೇಳಿದ್ರೆ ಎಷ್ಟು ರಾಜ್ಯ? ಇಂಡಿಯನ್ ಸ್ಟೇಟ್ ಅಂತ ಕೇಳಿದ್ರೆ ಭಾರತದಲ್ಲಿ ಎಷ್ಟು ರಾಜ್ಯಗಳಲ್ಲಿ ಹಾದು ಹೋಗಿದೆ ಅರಾವಳಿ ಪರ್ವತ ಶ್ರೇಣಿ ಅಂದ್ರೆ ಇದೇ ಅರಾವಳಿ ಪರ್ವತ ಶ್ರೇಣಿ. 4 ರಾಜ್ಯಗಳಲ್ಲಿ ಹಾದು ಹೋಗಿದೆ. ಯಾವ ಹೇಳಿ ನೋಡೋಣ ರಾಜ್ಯಗಳು? ಒಂದು ಗುಜರಾತ್, ಎರಡನೇದು ರಾಜಸ್ಥಾನ್, ಮೂರನೇದು ದೆಹಲಿಗಿಂತ ಹರಿಯಾಣ, ಲಾಸ್ಟ್ ಒಂದು ಯಾವುದು? ದೆಹಲಿ. ಇವೇ ರಾಜ್ಯಗಳು. ಗುಜರಾತ್, ರಾಜಸ್ಥಾನ್, ಹರಿಯಾಣ, ದೆಹಲಿಯಲ್ಲಿ ಹಾದು ಹೋಗಿದೆ. ದೆಹಲಿಯಲ್ಲಿ ಇರುತ್ತೆ. ಆದ್ರೆ ಇದರ ಒಟ್ಟು ಉದ್ದ ಎಷ್ಟು ಅಂತ ಕೇಳ್ತಾರೆ? 800 ಕಿಲೋಮೀಟರ್ ಅಷ್ಟು ಉದ್ದ ಇದೆ. ಟೋಟಲ್ ಎಷ್ಟು ಅಂದ್ರೆ 800 ಕಿಲೋಮೀಟರ್ ಅಷ್ಟು ಇದೆ. ಹಾಗಾದ್ರೆ ಈ ಅರಾವಳಿ ಪರ್ವತ ಶ್ರೇಣಿಯ ಅತಿ ಎತ್ತರವಾದ ಪರ್ವತ ಶಿಖರ ಯಾವುದು ಅಂತ ಕೇಳಿದ್ರೆ ಯಾವುದು? ಗುರು ಶಿಖರ್. ಬಹಳಷ್ಟು ಎಕ್ಸಾಮ್ ಪ್ರಶ್ನೆ ಇದೆ, PCPSC ಎಲ್ಲ ಎಕ್ಸಾಮ್ ಇದೆ. ಹೈಯೆಸ್ಟ್ ಪೀಕ್ ಇನ್ ಅರಾವಳಿ ಮೌಂಟೇನ್ ರೇಂಜ್ ಅಂತ ಕೇಳ್ತಾರೆ. ಗುರು ಶಿಖರ ಅರಾವಳಿಯ ಅತಿ ಎತ್ತರವಾದ ಪರ್ವತ ಶಿಖರ.
ಹಾಗಾದ್ರೆ ಗುರು ಶಿಖರ ಯಾವ ರಾಜ್ಯದಲ್ಲಿದೆ ಅಂತ ಕೇಳಿದ್ರೆ ರಾಜಸ್ಥಾನದಲ್ಲಿದೆ. ಯಾವ ರಾಜ್ಯದಲ್ಲಿದೆ ಇದು? ರಾಜಸ್ಥಾನ್ ಸ್ಟೇಟ್ ಅಲ್ಲಿ ಕಂಡುಬರುತ್ತೆ ಗುರು ಶಿಖರ. ಸರಿ, ಇನ್ನೊಂದು ಕ್ವಶನ್ ರೇಸ್ ಮಾಡ್ತಾನೆ, ಅರಾವಲಿಯಲ್ಲಿರುವಂತಹ ಹಿಲ್ ಸ್ಟೇಷನ್ ಯಾವುದು ಅಂತ ಕೇಳ್ತಾರೆ. ಮೌಂಟ್ ಅಬು ಕೇಳಿದ್ರಿ? ಮೌಂಟ್ ಅಬು ಅರಾವಳಿ ಪರ್ವತ ಶ್ರೇಣಿಯಲ್ಲಿರುವಂತಹ ಒಂದು ಗಿರಿಧಾಮ, ಹಿಲ್ ಸ್ಟೇಷನ್ ಆಗಿರುತ್ತೆ. ಸರಿ, ಈ ಮೌಂಟ್ ಅಬು ಇದೆಯಲ್ಲ, ಇದು ಯಾರ ಒಂದು ಪವಿತ್ರ ಕ್ಷೇತ್ರವಾಗಿರುತ್ತೆ? ಜೈನರ ಪವಿತ್ರ ಕ್ಷೇತ್ರ. ಇಲ್ಲೊಂದು ಟೆಂಪಲ್ ಇದೆ. ಯಾವ ಟೆಂಪಲ್? ದಿಲ್ವಾರ ಟೆಂಪಲ್ ಅಂತ ಕಂಡುಬರುತ್ತೆ. ಇಲ್ಲೊಂದು ಟೆಂಪಲ್ ಕೂಡ ಇದೆ. ಯಾವ ಟೆಂಪಲ್ ಅಂದ್ರೆ ದಿಲ್ವಾರ ಒಂದು ದೇವಾಲಯ ಕಂಡುಬರುತ್ತೆ. ಜೈನರ ಪವಿತ್ರ ಸ್ಥಳವಾಗಿರುತ್ತೆ. ಸರಿ, ಈ ಮೌಂಟ್ ಅಬುವನ್ನ ಭಾರತದಲ್ಲಿ ಒಂದು ಟೈಟಲ್ ಇಂದ ಕರಿತೀವಿ. ಏನಂತ ಕರಿತೀವಿ ಹೇಳಿ ನೋಡೋಣ? ಪಶ್ಚಿಮ ಭಾರತದ ಗಿರಿಧಾಮಗಳ ರಾಣಿ ಅಂತ ಕರಿತೀವಿ. ಕ್ವೀನ್ ಆಫ್ ವೆಸ್ಟ್ ಇಂಡಿಯಾ ಅಂತ ಕರಿತೀವಿ. ಪಶ್ಚಿಮ ಭಾರತದ ಗಿರಿಧಾಮಗಳ ರಾಣಿ ಅಂತ ಕರೆಯುವಂಥದ್ದು ಮೌಂಟ್ ಅಬು ಅನ್ನ. ಇದು ಕೂಡ ನಿಮಗೆ ಗೊತ್ತಿರಬೇಕು. ಮೌಂಟ್ ಅಬು ಇಂಪಾರ್ಟೆಂಟ್ ನೋಡಿ. ಹಾಗಾದ್ರೆ ಅರಾವಲಿ ಎನ್ನುವಂಥದ್ದು ಯಾವ ಕೆಟಗರಿಯ ಮೌಂಟೇನ್ ಅಂತ ಕೇಳಿದ್ರೆ ಇದನ್ನ ಅವಶೇಷ ಪರ್ವತ ಅಂತ ಕರಿತೀವಿ. ರಿಲೀಸ್ ಮೌಂಟೇನ್. ಅವಶೇಷ ಅಂದ್ರೆ ಏನು? ಸವೆತಕ್ಕೆ ಒಳಗಾಗಿರುವಂತಹ ಪರ್ವತ ಶ್ರೇಣಿ ಆಗಿರುತ್ತೆ. ಇಷ್ಟು ಕೂಡ ಅರಾವಲಿಯ ಬಗ್ಗೆ ಗೊತ್ತಿರಬೇಕಾಗತ್ತೆ. ಒಂದು ಸ್ಮಾಲ್ ಕ್ವಶನ್ ಅಂತ ತಗೊಂಡ್ರೆ ಅಷ್ಟು ವಿಷಯವನ್ನ ಜಾಲ ಹಾಕೊಂಡ್ರೆ ಮುಂದಿನ ಎಕ್ಸಾಮ್ ಅಲ್ಲಿ ಏನ್ ಕೇಳಿದ್ರು ನೀವು ಈಸಿಯಾಗಿ ಆನ್ಸರ್ ಅನ್ನ ಮಾಡಬಹುದು. ರೈಟ್, ಗೋ ಟು ನೆಕ್ಸ್ಟ್ ಕ್ವಶನ್ ಹೋಗೋಣ ಫ್ರೆಂಡ್ಸ್. 13ನೇ ಕ್ವಶನ್. ದಕ್ಷಿಣ ಭಾರತದ ಕೆಳಗಿನ ಬೆಟ್ಟಗಳನ್ನ ಉತ್ತರದಿಂದ ದಕ್ಷಿಣಕ್ಕೆ ಜೋಡಿಸಿ ಅಂತ ಇದೆ. ಎಸ್, ಟ್ರೈ ಮಾಡಿ. ದಕ್ಷಿಣ ಭಾರತದ ಬೆಟ್ಟಗಳನ್ನ ಉತ್ತರದಿಂದ ದಕ್ಷಿಣಕ್ಕೆ ಜೋಡಿಸಬೇಕು. ಯಾವುದು ಬೇಕು? ಫಸ್ಟ್ ಒನ್ 100, 1, 4, 2 ಅಂತ ಬ್ರದರ್ ಪ್ರಶ್ನೆ ಉತ್ತರ ಇದೆ. ಆಪ್ಷನ್ 3 ಅಂದ್ರೆ ಯಾವುದು? 1, 3, 4, 2. ಓಕೆ, ಸಿ ಅಂದ್ರೆ 1, 3, 4, 2. ಮತ್ತೆ ಬ್ರದರ್ ಲಾಸ್ಟ್ ಇಂದ ವಾಯ್ಸ್ ಬಂದಿದೆ. ಆಪ್ಷನ್ 3 ಎಲ್ಲರೂ ಒಂದ್ಸಲ ನೋಡಿದಿರಾ? ಒಟ್ಟಾರೆ ನೋಡಿದಿರಾ? ಹೇಳಿ. ಈಗ ದಕ್ಷಿಣ ಭಾರತದ ಕೆಳಗಿನ ಬೆಟ್ಟಗಳನ್ನ ಉತ್ತರದಿಂದ ದಕ್ಷಿಣಕ್ಕೆ ಜೋಡಿಸಿ ಅಂತ ಇದೆ. ನೀಲಗಿರಿ ಇದೆ, ಏಲಕ್ಕಿ ಇದೆ, ನಲ್ಲಾಮಲ್ಲ ಇದೆ, ಆನೆಗುಡಿ ಅಂತ ಕಂಡುಬರುತ್ತೆ. ನೋಡಿ, ಆ ಬೆಟ್ಟಗಳ ಹೆಸರುಗಳನ್ನ ನಾವಿಲ್ಲಿ ತಿಳ್ಕೊಳ್ಳೋದಾದ್ರೆ ಯಾವ ಸ್ಟೇಟ್ ಅಲ್ಲಿ ಯಾವ್ಯಾವ ಇದೆ ಅಂತ ಹೇಳ್ತೀರಾ? ನೀಲಗಿರಿ ಯಾವ ರಾಜ್ಯ? ತಮಿಳುನಾಡು. ಏಲಕ್ಕಿ ಕೇರಳ. ನಲ್ಲಮಲ್ಲ ಮಲ್ಲ ಪಿಕ್ಚರ್ ನೋಡಿದ್ದೀರಾ? ನಲ್ಲಮಲ್ಲ ಆಂಧ್ರ ಪ್ರದೇಶದಲ್ಲಿ ಇದೆ. ಆನೆಗುಡಿ ಯಾವುದು? ಕೇರಳದಲ್ಲಿ ಇದೆ. ಎರಡು ಕೇರಳದಲ್ಲಿದೆ. ಆದ್ರೆ ಉತ್ತರದಲ್ಲಿ ಯಾವ್ದಿದೆ, ದಕ್ಷಿಣದಲ್ಲಿ ಯಾವ್ದಿದೆ ಅಂತ ಗೊತ್ತಿದೆ. ನೋಡಿ, ಫಸ್ಟ್ ತಗೊಳ್ಳಿ. ಆಂಧ್ರ ಅಂದ್ರೆ ಎತ್ತರದಲ್ಲಿ ಇರೋದಲ್ವೇ? ಹಾಗಾದ್ರೆ ಫಸ್ಟ್ ಯಾವ್ದು ಆನೆ? ಸಾರಿ, ಯಾವ್ದಿದೆ ಫಸ್ಟ್ ಒಂದು? ಮೂರು ಫಸ್ಟ್ ಒಂದು ತಗೊಳ್ಳೋಣ. ನಲ್ಲ ಮಲ್ಲ. ನೆಕ್ಸ್ಟ್ ಅದ್ರ ಕೆಳಗಡೆ ಬರುತ್ತಲ್ಲ, ಅದ್ರ ಕೆಳಗಡೆ ಬರೋದೇ ತಮಿಳುನಾಡು. ಯಾವುದು? ನೀಲಗಿರಿ. ನೆಕ್ಸ್ಟ್ ಅದ್ರ ಕೆಳಗಡೆ ಬರೋದು ಯಾವ್ದಪ್ಪ ಅಂದ್ರೆ ಆನೆಗುಡಿ. ಲಾಸ್ಟ್ ಬರೋದು ಯಾವುದು? ಏಲಕ್ಕಿ ಬೆಟ್ಟ, ಕಾರ್ಡಮಮ್ ಹಿಲ್ಸ್. ಯಾವ್ದು ಆನ್ಸರ್ ಸರಿಯಾಗಿದೆ? ಮತ್ತೆ ತಪ್ಪಿಟ್ಟಿದ್ರ ಫಸ್ಟ್ ಅಲ್ಲ? ಓಕೆ, ಕ್ಲಿಯರಾ? ಇನ್ನೊಂದ್ಸಲ ನೋಡ್ಬೇಡಿ. ಇದು ಫಸ್ಟ್, ಸೆಕೆಂಡ್, ನೆಕ್ಸ್ಟ್ ಥರ್ಡ್, ಇದು ಯಾವುದು? ಫೋರ್ತ್. ಹಾಗಾದ್ರೆ ಸರಿ ಉತ್ತರ ಯಾವುದು? ಫಸ್ಟ್ ಸರಿ ಉತ್ತರ. ನೋಡಿ, ಈ ರೀತಿ ಕ್ವಶನ್ಸ್ ಕೂಡ ಕೇಳ್ತಾರೆ. ಸ್ವಲ್ಪ ಇದು ಬೇಸಿಕ್ ಅಂತ ತಗೊಳ್ಳೋದಾದ್ರೆ ನೀಲಗಿರಿ ಪರ್ವತ ಶ್ರೇಣಿ ಇದೆಯಲ್ಲ, ನೀಲಗಿರಿ ಏನ್ ಪಾಯಿಂಟ್ ಹೇಳಿ ನೋಡೋಣ. ಈಸ್ಟರ್ನ್ ಮತ್ತು ವೆಸ್ಟರ್ನ್ ಘಾಟ್ಸ್, ಪೂರ್ವ ಮತ್ತು ಪಶ್ಚಿಮ ಘಟ್ಟಗಳು ಎರಡು ಬಂದು ಸೇರುವಂತಹ ಸ್ಥಳ ಯಾವುದು ಅಂತ ಕೇಳಿದ್ರೆ ನೀಲಗಿರಿಯಲ್ಲಿ ಎಲ್ಲಿ ಅಂತ ಕೇಳಿದ್ರೆ ಉದಗಮಂಡಲ್ ಅಥವಾ ಊಟಿ, ಗುಡಲೂರು ಅಂತ ಒಂದು ಪ್ಲೇಸ್ ಇದೆ. ಆ ಗುಡಲೂರು ಬಳಿ ಏನಾಗ್ತವೆ? ಪೂರ್ವ ಮತ್ತು ಪಶ್ಚಿಮ ಘಟ್ಟಗಳು ಎರಡು ಬಂದು ಸೇರ್ತವೆ. ಹಾಗಾದ್ರೆ ಆ ಪೂರ್ವ ಮತ್ತು ಪಶ್ಚಿಮ ಘಟ್ಟಗಳು ಎರಡು ಸೇರೋದು ನೀಲಗಿರಿ ಬೆಟ್ಟದಲ್ಲಾದ್ರೆ ಆ ನೀಲಗಿರಿಯಲ್ಲಿ ಹೈಯೆಸ್ಟ್ ಪೀಕ್ ಯಾವುದು? ಎಸ್, ದೊಡ್ಡ ಬೆಟ್ಟ ಅನ್ನುವಂಥದ್ದು ನೀಲಗಿರಿಯ ಅತಿ ಎತ್ತರವಾದ ಪರ್ವತ ಶಿಖರ. ಹೈಯೆಸ್ಟ್ ಪೀಕ್ ನೀಲಗಿರಿ ಮೌಂಟೇನ್ ರೇಂಜ್ ಅಂತ ಕೇಳಿದ್ರೆ ದೊಡ್ಡ ಬೆಟ್ಟ ಅಂತ ಆನ್ಸರ್ ಮಾಡಬೇಕು.
ಮಾಡಬೇಕು. ನೆಕ್ಸ್ಟ್ ನೋಡಿ, ಆನೆಗುಡಿ ಇಂಪಾರ್ಟೆಂಟ್ ಏನು ಅಂತ ಹೇಳ್ತೀರಾ ನೋಡೋಣ. ಆನೆಗುಡಿ ಇಂಪಾರ್ಟೆಂಟ್ ಅಂದ್ರೆ ಮೂರು ಇಂಪಾರ್ಟೆಂಟ್ ಅಪ್ಪ, ಮೂರು ತಲೆಯಲ್ಲಿ ಇಟ್ಕೊಳ್ಳಿ. ಆನೆಗುಡಿ ಇಂಪಾರ್ಟೆಂಟ್. ಒಂದು, ದಕ್ಷಿಣ ಭಾರತದ ಅತಿ ಎತ್ತರವಾದ ಪರ್ವತ ಶಿಖರ ಒಂದೇದು. ಎರಡನೇದು, ಪಶ್ಚಿಮ ಘಟ್ಟಗಳಲ್ಲಿ ಅತಿ ಎತ್ತರವಾದ ಪರ್ವತ ಶಿಖರ ಆನೆಗುಡಿ. ಮೂರನೇ ಇಂಪಾರ್ಟೆಂಟ್, ಪರ್ಯಾಯ ಪ್ರಸ್ಥಭೂಮಿಯಲ್ಲಿ ಅತಿ ಎತ್ತರವಾದ ಪರ್ವತ ಶಿಖರ ಆನೆಗುಡಿ. ಸೌತ್ ಇಂಡಿಯಾ ಪೆನಿನ್ಸುಲಾ ಪ್ಲೇಟ್ಯೂ ಪ್ಲಸ್ ವೆಸ್ಟರ್ನ್ ಘಾಟ್, ಲಾಸ್ಟ್ ಕೇರಳ ರಾಜ್ಯದ ಅತಿ ಎತ್ತರವಾದ ಪರ್ವತ ಶಿಖರ ಅಂತ ಕೇಳಿದ್ರು ಆನೆಗುಡಿ. ನಾಲ್ಕಕ್ಕೂ ಕೂಡ ಒಂದೇ ಆನ್ಸರ್ ಯಾವ್ದಾಗಿರುತ್ತೆ? ಆನೆಗುಡಿ ಆಗಿರುತ್ತೆ. ಆನೆಗುಡಿ ಎನ್ನುವಂಥದ್ದು ಯಾವ ಬೆಟ್ಟದ ಸಾಲಿನಲ್ಲಿದೆ? ಯಾವ ಬೆಟ್ಟದಲ್ಲಿದೆ? ಆನೆಗುಡಿ ಅನ್ನುವಂಥದ್ದು ಯಾವ ಬೆಟ್ಟದಲ್ಲಿ ಕಂಡು ಬರುವಂತಹ ಪೀಕ್? ಅದು ಅಣ್ಣಾಮಲೈ ಬೆಟ್ಟದಲ್ಲಿ ಕಂಡು ಬರುವಂತದ್ದು. ಪಶ್ಚಿಮ ಘಟ್ಟ ಹೌದು, ಅದರಲ್ಲಿ ಬೆಟ್ಟ ಅಂತ ಕೇಳಿದ್ರೆ ಯಾವುದು? ಅಣ್ಣಾಮಲೈ ಬೆಟ್ಟದಲ್ಲಿ ಕಂಡು ಬರುವಂತಹ ಪೀಕ್ ಯಾವ್ದಪ್ಪ ಅಂದ್ರೆ ಆನೆಗುಡಿ. ಈ 5 ವಿಷಯಗಳನ್ನ ಇಟ್ಕೊಂಡು 5 ಸಲ ಆಲ್ರೆಡಿ ಕ್ವಶನ್ಸ್ ಅನ್ನ ರೈಸ್ ಮಾಡಿದರೆ ಆನೆಗುಡಿಯ ಬಗ್ಗೆ. ನೋಡಿ, ವೆಸ್ಟರ್ನ್ ಘಾಟ್ಸ್ ಅಲ್ಲಿ ಹೈಯೆಸ್ಟ್ ಪೀಕ್ ಆನೆಗುಡಿ ಆದ್ರೆ ನಿಮಗೆ ಇಡೀ ಭಾರತದಲ್ಲಿ ಎತ್ತರವಾದಂತಹ ಪರ್ವತ ಶಿಖರಗಳನ್ನ ಒಂದೊಂದಾಗಿ ನೋಡ್ಬಿಡೋಣ, ಯಾವ ಯಾವ್ದು ಕಂಡು ಬರ್ತಾವ ಅಂತ ಏರಿಯಾ ವೈಸ್ ಅಲ್ಲಿ ಕ್ಲಿಯರ್ ಮಾಡ್ತೀವಿ. ಆದ್ರೂ ಇಂಡಿಯಾ ತೋರಿಸ್ಬಿಡ್ತೀನಿ ಒಂದು ಸಲ ನಿಮಗೆ, ಅದು ಯಾವ ಯಾವ ಬೆಟ್ಟಗಳು ಅಂತ ನಿಮಗೆ ಕಾನ್ಸೆಪ್ಟ್ ಕ್ಲಿಯರ್ ಆಗ್ತಾ ಹೋಗ್ಬಿಡ್ತೀನಿ. ಎಸ್ ನೋಡಿ, ಭಾರತದ ಅತಿ ಎತ್ತರವಾದಂತಹ ಪರ್ವತ ಶಿಖರ ಅವಾಗಲೇ ಆನ್ಸರ್ ಮಾಡಿದ್ದೇವೆ. ಯಾವುದು ಅಂತ ಕೇಳಿದ್ರೆ K2, ಗಾಡ್ ಮೀನ್ ಆಸ್ ಹಿ. ಓಕೆ, ಇದು ಭಾರತದ ಅತಿ ಎತ್ತರವಾದ ಪರ್ವತ ಶಿಖರ K2. ಎರಡನೇದಿಗೆ ಪ್ರಪಂಚದ ಅತಿ ಎತ್ತರವಾದಂತಹ ಪರ್ವತ ಶಿಖರ ಮೌಂಟ್ ಎವರೆಸ್ಟ್. ಅದು ನಿಯರೆಸ್ಟ್ ನಮಗೆ ಇರೋದ್ರಿಂದ ಅದು ಕೂಡ ಇರುತ್ತೆ. ಪ್ರಪಂಚದ ಎತ್ತರವಾದ ಪರ್ವತ ಶಿಖರ ಮೌಂಟ್ ಎವರೆಸ್ಟ್. ಇದು ಈ ಪಾಯಿಂಟ್ ಅಲ್ಲಿ ಇದೆ. ನೆಕ್ಸ್ಟ್ ಈ ಕಡೆ ನೆಕ್ಸ್ಟ್ ನೋಡಿ, ಅರಾವಲಿಯಲ್ಲಿ ಅತಿ ಎತ್ತರವಾದ ಪರ್ವತ ಶಿಖರ ಯಾವ್ದ್ರಿ? ಗುರು ಶಿಖರ ಅರಾವಲಿಯಲ್ಲಿ ಹೈಯೆಸ್ಟ್ ಪೀಕ್. ನೆಕ್ಸ್ಟ್ ಇಲ್ಲಿ ವಿಂಧ್ಯ ಪರ್ವತದಲ್ಲಿ ಅತಿ ಎತ್ತರವಾದ ಪರ್ವತ ಶಿಖರ. ವಿಂಧ್ಯ ಪರ್ವತದಲ್ಲಿ ಅತಿ ಎತ್ತರವಾದಂತಹ ಪರ್ವತ ಶಿಖರ ಯಾವ್ದು? ಅಮರಕಂಟಕ್. ಎಸ್, ಅಮರಕಂಟಕ್. ನೆಕ್ಸ್ಟ್, ಸಾತ್ಪುರ್ ಬೆಟ್ಟದಲ್ಲಿ ಅತಿ ಎತ್ತರವಾದ ಪರ್ವತ ಶಿಖರ ಧೂಪ್ಗಾರ್. ಎಸ್, ಧೂಪ್ಗಾರ್. ಪಶ್ಚಿಮ ಘಟ್ಟಗಳಲ್ಲಿ ಅತಿ ಎತ್ತರವಾದ ಪರ್ವತ ಶಿಖರ ಈಗಲೇ ಹೇಳಿ ಯಾವುದು? ಆನೆಗುಡಿ. ಪೂರ್ವ ಘಟ್ಟಗಳಲ್ಲಿ ಅತಿ ಎತ್ತರವಾದ ಪರ್ವತ ಶಿಖರ ಅದು UPSC ಲೆವೆಲ್ ಎಕ್ಸಾಮ್ ಅಲ್ಲಿ ಏನ್ ಮಾಡಿದಾರೆ ಗೊತ್ತಾ? ನೀವ್ ಹೇಳಿದ್ ಸರಿನಮ್ಮ. ಯಾವುದು? ಆರಂಭಕೊಂಡ ಅನ್ನೋಕ್ಕಿಂತ ಮತ್ತೆ ಇನ್ನೊಂದು ಹೇಳಿದ್ರು ಮಹೇಂದ್ರಗಿರಿ ಅಂತ ಇದೆಯಲ್ಲ, ಅದು UPSC ಎಕ್ಸಾಮ್ ಒಂದು ಸಲ ಮಾತ್ರ ಕ್ವಶನ್ ರೇಸ್ ಮಾಡಿದ್ದಾರೆ. NCERT ಬುಕ್ ಅಲ್ಲಿ ಯಾವ್ದಿರೋದು ಮಹೇಂದ್ರಗಿರಿ ಅಂತ ಇರೋದು. ಬಟ್ ಬಹಳಷ್ಟು ಎಕ್ಸಾಮ್ ಅಲ್ಲಿ ಕೇಳ್ತಾ ಇರುವಂತದ್ದು ಯಾವ್ದಾಗಿರೋದಂದ್ರೆ ಚಿತ್ತಾಗಢ ಅಂತ ಹೇಳಿದ್ವಿ ಅಥವಾ ಆರಂಭಕೊಂಡ. ಎರಡು ನೋಡಿ, 3 ನೆನಪಲ್ಲಿ ಇಟ್ಕೊಂಡ್ರೆ ಯಾವ್ದಾದ್ರು ಕೊಡ್ಬೋದು. ಒಂದು ಆರಂಭಕೊಂಡ ಇದು ಪ್ರೆಸೆಂಟ್ ಹೈಯೆಸ್ಟ್ ಪೀಕ್ ಅಂತ ನಾವು ಕನ್ಸಿಡರ್ ಮಾಡೋದು ಆರಂಭಕೊಂಡದಲ್ಲಿ. ಹಾಗಾದ್ರೆ ಎರಡನೇದು ಯಾವುದು ಅಂತ ಕೇಳಿದ್ರೆ ಚಿತ್ತಾಗಢ. ಇದು ಅತಿ ಎತ್ತರವಾಗಿರೋದು ಅಂತ ಕೂಡ ಈಗ ರೀಸೆಂಟ್ ಮಾಹಿತಿಯಲ್ಲಿ ಒಂದೂವರೆ ವರ್ಷದಿಂದ ಏನ್ ಮಾಡ್ತಾ ಇದಾರೆ, ಚಿತ್ತಾಗಢ ಅಂತ ಹೇಳ್ತಾ ಇದಾರೆ. ಬಟ್ ಅದು ಕನ್ಫರ್ಮ್ ಆಗಿಲ್ಲ ಇನ್ನು. ಬಟ್ ಆರಂಭಕೊಂಡ ಹತ್ರ ಹೇಳ್ತಾರೆ. ಮತ್ತೊಂದು ಕೇಳ್ತಾರೆ ಮಹೇಂದ್ರಗಿರಿ ಅಂತ ಕೇಳ್ತಾರೆ. ಮಹೇಂದ್ರಗಿರಿನೂ ಕೂಡ ಹೈಯೆಸ್ಟ್ ಪೀಕ್ ಅಂತ NCERT ಅವ್ರು ಹೇಳ್ತಾ ಇರೋದು. ನಮ್ಮ ಸ್ಟೇಟ್ ಅವ್ರು ಹೇಳಿಲ್ಲ, NCERT ಹೇಳ್ತಾ ಇರೋದು. ಇದು ಯಾವುದು ಆಪ್ಷನ್ ಅಲ್ಲಿ ಇರುತ್ತೋ ನೋಡ್ ಆನ್ಸರ್ ಆಗೋದು ನಿಮ್ಮ ಜವಾಬ್ದಾರಿ. ನಾನು 3 ಹೇಳಿದ್ದೀನಿ. ಆಮೇಲೆ ಮತ್ತೆ ಎಕ್ಸಾಮ್ ಅಲ್ಲಿ ಏನಾದ್ರು ಪ್ರಶ್ನೆ ಬಂದ್ರೆ ಯಾವುದು ನೀವು ವರಿ ಮಾಡ್ಕೊಂಡಿದ್ದೀರಾ, ಯಾವ ಆಪ್ಷನ್ ಇರುತ್ತೋ ಇದೆ. ಸರಿ, ಈಗ ಇಷ್ಟು ಪರ್ವತಗಳ ಬಗ್ಗೆ ಗೊತ್ತಾಯ್ತಲ್ಲ. ಈಗ ಇದು ಎಲ್ಲಿದೆ ಲೊಕೇಶನ್? ಇದೆ ಲಡಾಖ್. ಅಂದ್ರೆ ಎಲ್ಲಿದೆ ಇದು? ಲಡಾಖ್. ಇದು ಯಾವ ರಾಜ್ಯದಲ್ಲಿದೆ? ರಾಜಸ್ಥಾನ. ಓಕೆ, ಇದು ಯಾವ ರಾಜ್ಯದಲ್ಲಿದೆ? ಮಧ್ಯಪ್ರದೇಶ. ಧೂಪ್ಗಾರ್ ಎಲ್ಲಿದೆ? ಮಧ್ಯಪ್ರದೇಶ. ಹಾಗಾದ್ರೆ ಮೌಂಟ್ ಎವರೆಸ್ಟ್ ನೇಪಾಳ ಮತ್ತು
ಟಿಬೆಟ್ನ ಗಡಿಯಲ್ಲಿದೆ. ಅರಮಕೊಂಡ ಚಿಂತಾಗಢ ಆಂಧ್ರ ಪ್ರದೇಶದಲ್ಲಿದೆ. ಮಹೇಂದ್ರಗಿರಿ ಎಸ್ ಒಡಿಶಾ ರಾಜ್ಯದಲ್ಲಿ ಕಂಡುಬರುತ್ತೆ. ಯಾವುದು ಮಹೇಂದ್ರಗಿರಿ ಅನ್ನೋದು ಒಡಿಶಾ ಸ್ಟೇಟ್ ಅಲ್ಲಿ ಕಂಡುಬರುತ್ತೆ. ಅನೇಗುಡಿ ನಿಮಗೆ ಆಲ್ರೆಡಿ ಕೇಳಿದೆ, ಯಾವ ಸ್ಟೇಟ್ ಅಲ್ಲಿ ಇದು ಕೇರಳ ರಾಜ್ಯದಲ್ಲಿ ಕಂಡುಬರುವಂತಹ ಶಿಖರವಾಗಿರುತ್ತೆ. ನೋಡಿ ಇಷ್ಟು ಕಾನ್ಸೆಪ್ಟ್ ಈ ಪರ್ವತಗಳ ಬಗ್ಗೆ ನಿಮಗೆ ಮಾಹಿತಿ ಗೊತ್ತಿದೆ. ನೆಕ್ಸ್ಟ್ ನೋಡಿ ಇಲ್ಲಿ ಅರುಣಾಚಲ ಪ್ರದೇಶಕ್ಕೆ ಬರೋಣ. ಅದನ್ನೇ ನೀವು ಕಂಟಿನ್ಯೂ ಮಾಡ್ಕೊಂತ ಇದ್ರಲ್ಲ, ಅರುಣಾಚಲ ಪ್ರದೇಶಕ್ಕೆ ಬರೋಣ. ಈ ಆಂಗಲ್ ಅಲ್ಲಿ 4 ಪರ್ವತ ಶಿಖರಗಳು ಕಂಡುಬರ್ತವೆ, 4 ಶ್ರೇಣಿಗಳು. ಎನಿ ಐಡಿಯಾಸ್? ನೋಡಿ ಅರುಣಾಚಲ ಪ್ರದೇಶದಲ್ಲಿ 4 ಯಾವುವು ಅಂತ ಎಕ್ಸಾಂಪಲ್ ಕೇಳಿದ್ರೆ ಡಾಪ್ಲಾ, ಮಿರಿ, ಅಬೋರಾ ಮತ್ತು ಮಿಸ್ಮಿ ಬೆಟ್ಟಗಳು ಅಂತ ಕಂಡುಬರ್ತವೆ. ಡಾಪ್ಲಾ, ಮಿರಿ, ಅಬೋರಾ, ಮಿಸ್ಮಿ ಬೆಟ್ಟಗಳು ಅರುಣಾಚಲ ಪ್ರದೇಶದಲ್ಲಿ ಕಂಡುಬರ್ತವೆ. ಈ 4 ಬೆಟ್ಟಗಳನ್ನ ನೆನಪಲ್ಲಿಟ್ಕೋಬೇಕು. ನೆಕ್ಸ್ಟ್ ಈ ಭಾಗದಲ್ಲಿ ಮತ್ತೊಂದು ಶ್ರೇಣಿ ಕಂಡುಬರುತ್ತೆ. ಇದ್ರ ಹೆಸರು ಏನು ಅಂತ ಕೇಳಿದ್ರೆ ನೋಡಿ, ಈ ಭಾಗದಲ್ಲಿ ಕಂಡುಬರೋದು ಪಟ್ಕಾಯ್ ಬೂಮ್ ಅಂತ ಕಂಡುಬರುತ್ತೆ. ಈ ಪಟ್ಕಾಯ್ ಬೂಮ್ ಕೂಡ ಯಾವ ರಾಜ್ಯದಲ್ಲಿ ಇದೆ ಅಂತ ಹೇಳಿದ್ರೆ ಅರುಣಾಚಲ ಪ್ರದೇಶದಲ್ಲಿ ಕಂಡುಬರುತ್ತೆ. ಅರುಣಾಚಲ ಪ್ರದೇಶ ಅಂದ್ರೆ 5 ಬೆಟ್ಟಗಳನ್ನ ತಗೊಳ್ಳಿ. ಒಂದು ಶ್ರೇಣಿ ಇರುತ್ತೆ, 4 ಬೆಟ್ಟಗಳಿದಾವೆ. ಡಾಪ್ಲಾ, ಮಿರಿ, ಅಬೋರಾ, ಮಿಸ್ಮಿ. ನೆಕ್ಸ್ಟ್ ಪಟ್ಕಾಯ್ ಬೂಮ್ ಪರ್ವತ ಶ್ರೇಣಿ ಕಂಡುಬರುತ್ತೆ. ಪಟ್ಕಾಯ್ ಬೂಮ್ ಬಗ್ಗೆ ಎಕ್ಸಾಂಪಲ್ ಹೇಗೆ ಕ್ವಶನ್ ಇತ್ತು ಅಂತ ಹೇಳಿ ಕೇಳಿ. ಪಟ್ಕಾಯ್ ಬೂಮ್ ಎಲ್ಲಿರೋದ್ರಿಂದ ಭಾರತ ಮತ್ತು ಮಯನ್ಮಾರ್ ರಾಷ್ಟ್ರದ ನಡುವೆ ಇರುವಂತಹ ಬಾರ್ಡರ್ ಲೈನ್ ಯಾವುದು ಅಂತ ಕೇಳಿದರೆ ಆನ್ಸರ್ ಏನಾಗಿರ್ಬೇಕು? ಪಟ್ಕಾಯ್ ಬೂಮ್ ಆಗಿರ್ಬೇಕು. ನೆಕ್ಸ್ಟ್ ಅಲ್ಲಿಂದ ನಾಗಾಲ್ಯಾಂಡ್ಗೆ ಬಂದಾಗ ನಾಗಾ ಬೆಟ್ಟಗಳು ಅಂತ ಕಂಡುಬರ್ತವೆ. ನಾಗಾ ಹಿಲ್ಸ್ ಇದಾವೆ ಅಥವಾ ಕೊಹಿಮಾ ಬೆಟ್ಟಗಳು ಅಂತ ಕರೀತೀವಿ. ಕೊಹಿಮಾ ಏನು? ಕ್ಯಾಪಿಟಲ್ ಸಿಟಿ ಆಫ್ ನಾಗಾಲ್ಯಾಂಡ್. ಓಕೆ, ಕೊಹಿಮಾ ಬೆಟ್ಟಗಳು ಅಂತ ಕಂಡುಬರ್ತವೆ. ಅಲ್ಲಿಂದ ಬಹಳಷ್ಟು ಎಕ್ಸಾಮ್ ಅಲ್ಲಿ ಇಂಪಾರ್ಟೆಂಟ್ ಆಗಿ ಕೇಳೋದು ಗಾರೋ, ಕಾಸಿ, ಜಯಂತಿಯ ಬೆಟ್ಟಗಳು ಕಂಡುಬರ್ತವೆ. ಗೊತ್ತಲ್ಲ? ಗಾರೋ, ಕಾಸಿ, ಜಯಂತಿಯ ಬೆಟ್ಟಗಳು ಯಾವ ಸ್ಟೇಟ್ ಅಲ್ಲಿ ಇದಾವೆ? ಮೇಘಾಲಯ ರಾಜ್ಯದಲ್ಲಿದೆ. ಗಾರೋ, ಕಾಸಿ, ಜಯಂತಿಯ ಬೆಟ್ಟಗಳು ಮೇಘಾಲಯ ರಾಜ್ಯದಲ್ಲಿದೆ. ಪ್ರಪಂಚದಲ್ಲೇ ಅತಿ ತೇವಯುತ ಪ್ರದೇಶ ಯಾವುದು ಅಂತ ಕೇಳಿದ್ದಾರೆ. ವರ್ಲ್ಡ್ ವೆಟ್ಟೆಸ್ಟ್ ಲ್ಯಾಂಡ್ ಯಾವ್ದಂದ್ರೆ ಈ ಬೆಟ್ಟಗಳಾಗಿರ್ತವೆ. ಯಾಕಂದ್ರೆ ಅತಿ ಹೆಚ್ಚು ಮಳೆ ಸುರಿಸುವಂತಹ ಜಾಗನೇ ಇದಾಗಿರುತ್ತೆ. ಭಾರತದಲ್ಲಿ ಹಿರಿಯಸ್ಟ್ ರೈನ್ಫಾಲ್ ಆಗೋದಿಲ್ಲ. ಭಾರತದಲ್ಲಿ ಅತಿ ಹೆಚ್ಚು ಮಳೆ ಪಡೆಯೋದು ಮೌಸಿನ್ ರಾಮ್ ಅಂತ ಪ್ಲೇಸ್ ಇದೆ. ಮೌಸಿನ್ ರಾಮ್ ಯಾವ ರಾಜ್ಯದಲ್ಲಿ ಇದೆ ಅಂತ ಕೇಳಿದ್ರೆ ಮೇಘಾಲಯ. ಯಾವ ಬೆಟ್ಟದ ಸಾಲಿನಲ್ಲಿ ಅಂತ ಹೇಳಿದ್ರೆ ಕಾಸಿ ಬೆಟ್ಟದ ಸಾಲಿನಲ್ಲಿ ಕಂಡುಬರುತ್ತೆ. ಆ ಕಾಸಿ ಹಿಲ್ಸ್ ಇರುವಂತಹ ಹೈ ರೈನ್ಫಾಲ್ ಆಗುವಂತಹ ಒಂದು ಪ್ಲೇಸ್ ಯಾವ್ದಪ್ಪ ಅಂದ್ರೆ ಅದು ಮೌಸಿನ್ ರಾಮ್ ಆಗಿರುತ್ತೆ. ಹಾಗಾಗಿ ಇದು ನಮಗೆ ಇಂಪಾರ್ಟೆಂಟ್ ಆಗಿ ಈ ಭಾಗದ ಬಗ್ಗೆ ಬೆಟ್ಟಗಳನ್ನ ನಾವು ತಿಳ್ಕೊಳ್ತಾ ಇರಬೇಕಾಗುತ್ತೆ. ಓವರ್ ಆಲ್ ಇಂಡಿಯಾದಲ್ಲಿರುವಂತಹ ಮೌಂಟೇನ್ಸ್ ಮೆಮೊರಿ ಎಷ್ಟು ಸ್ಟ್ರಾಂಗ್ ಇದೆ ಅಂತ ಒಂದು ಟೆಸ್ಟ್ ಮಾಡೋಣ. ಫಸ್ಟ್ ಹಿಲ್ಸ್ ಹೇಳಿ ಮಕ್ಕಂತ ಅಲ್ಲ, ರೇಂಜ್ ಬರುತ್ತೆ ನಾನು ಕಾರಾಕೋರಂ ಶ್ರೇಣಿ. ನೆಕ್ಸ್ಟ್ ಲಡಾಖ್. ನೆಕ್ಸ್ಟ್ ಇದು ಜಾಸ್ಕರ್. ನೆಕ್ಸ್ಟ್ ಇದು ಪೀರ್ ಪಂಜಲ್. ನೆಕ್ಸ್ಟ್ ಇದು ದೌಲಾಧಾರ್. ನೆಕ್ಸ್ಟ್ ಇದು ಶಿವಾಲಿಕ್ ಬೆಟ್ಟಗಳು. ಇದರಲ್ಲಿ ಈ ಇಷ್ಟು ಬೆಟ್ಟಗಳನ್ನ ತಿಳ್ಕೊಂಡ್ರೆ ಆಲ್ ಓವರ್ ಇಂಡಿಯಾದಲ್ಲಿರುವಂತಹ ಮೌಂಟೇನ್ ರೇಂಜಸ್ ಗಳ ಬಗ್ಗೆ ಕಾನ್ಸೆಪ್ಟ್ ನಮಗೆ ಕ್ಲಿಯರ್ ಆಗುತ್ತೆ. ಇದು ಕೂಡ ನಿಮಗೆ ಈಗ ಅರ್ಥ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ಹೋಗೋಣ ನೋಡಿ. ಡ್ಯಾಶ್ ನಡುವೆ ಡಂಕನ್ ಪ್ಯಾಸೇಜ್ ಕಂಡು ಬರುತ್ತೆ. ಡಂಕನ್ ಪ್ಯಾಸೇಜ್ ಕೇಳಿದ್ರಾ? ಕೇಳಿಲ್ಲ? 10 ಡಿಗ್ರಿ ಚಾನಲ್ ಅಂತ ಕೇಳಿದ್ರಾ? ಅದು ಕೇಳಿದ್ದೀರಿ. ಯಾರ ನಡುವೆ ಕಂಡು ಬರುತ್ತೆ 10 ಡಿಗ್ರಿ ಚಾನಲ್? ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪದ ನಡುವೆ ಕಂಡು ಬರುತ್ತೆ. 8 ಡಿಗ್ರಿ ಚಾನಲ್? 8 ಡಿಗ್ರಿ ಚಾನಲ್ ಮಾಲ್ಡೀವ್ಸ್ ಮತ್ತು ಇಂಡಿಯಾ. ಭಾರತ ಮತ್ತು ಮಾಲ್ಡೀವ್ಸ್ ನಡುವೆ ಇರುವಂತಹ ಗಡಿ ಯಾವುದು? 8 ಡಿಗ್ರಿ ಚಾನಲ್. ಇದು ಹೇಳಿ ಡಂಕನ್ ಪ್ಯಾಸೇಜ್ ಉತ್ತರ ಮತ್ತು ದಕ್ಷಿಣ ಅಂಡಮಾನ್ ನಡುವೆ ಕಂಡು ಬರುತ್ತೆ. ತಪ್ಪು. ಆಪ್ಷನ್ 3 ಉತ್ತರ ಮತ್ತು ಮಧ್ಯ ಅಂಡಮಾನ್. ತಪ್ಪು. ಆಪ್ಷನ್ ಎ ಯಾವುದು? ದಕ್ಷಿಣ ಮತ್ತು ಉತ್ತರ ಅಂಡಮಾನ್ ನಡುವೆ ಕಂಡು ಬರುತ್ತೆ. ನಾನು ತೋರಿಸ್ಬಿಡ್ತೀನಿ ಯಾವ್ಯಾವ ರೀತಿ ದ್ವೀಪಗಳಿದೆ ಅಂತ ನೋಡ್ಬಿಡಿ ಒಂದ್ಸಲ. ನೋಡಿ, ಇದು ಅಂಡಮಾನ್ ನಿಕೋಬಾರ್ ಬಗ್ಗೆ ಬಹಳ ಸಿಂಪಲ್ ಕ್ವಶನ್ ಕೇಳ್ತಾನೆ ಅಂತಾನೆ ನೋಡ್ಕೊಬಿಟ್ರಿ. ಫಸ್ಟ್ ನೋಡಿ, ಇದು ಅಂಡಮಾನ್, ಇದು ನಿಕೋಬಾರ್.
ಭಾರತದಲ್ಲಿರುವಂತಹ ದ್ವೀಪಗಳಲ್ಲಿ 2 ದ್ವೀಪಗಳು ಬೇ ಆಫ್ ಬೆಂಗಾಲ್ ಅಲ್ಲಿರುವಂತದ್ದು ಅಂಡಮಾನ್ ಮತ್ತು ನಿಕೋಬಾರ್. ನೋಡಿ, ಅಂಡಮಾನ್ ಅಲ್ಲಿ 4 ದ್ವೀಪಗಳನ್ನ ನೆನಪಲ್ಲಿ ಇಟ್ಕೊಳ್ತೀವಿ. 4 ಐಲ್ಯಾಂಡ್ಸ್. ಇದನ್ನ ಉತ್ತರ ಅಂಡಮಾನ್, ಇದನ್ನ ಮಧ್ಯ ಅಂಡಮಾನ್, ಇದನ್ನ ದಕ್ಷಿಣ ಅಂಡಮಾನ್, ಇದು ಚಿಕ್ಕ ಲಿಟಲ್ ಅಂಡಮಾನ್ ಅಂತ. ಅಂಡಮಾನ್ ಅಲ್ಲಿ 4 ದ್ವೀಪಗಳು, ಉತ್ತರ ಮತ್ತೆ ಮಧ್ಯ ಮತ್ತೊಂದು ದಕ್ಷಿಣ, ಲಾಸ್ಟ್ ಚಿಕ್ಕ ಅಂಡಮಾನ್. 4 ಅಂಡಮಾನ್ಗಳನ್ನ ನೋಡ್ತೀವಿ. ಸರಿ, ಈ 4 ಅಂಡಮಾನ್ ದ್ವೀಪಗಳಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿ ನೋಡೋದು ಇಲ್ಲಿ ಗ್ಯಾಪ್ ಜಾಸ್ತಿ ಆಗಿದೆ. ಇಲ್ಲಿ ಒಂದು ಪ್ಯಾಸೇಜ್, ಕಡಲ ಕಾಲುವೆ ಅಂತ ಕೇಳಿದ್ರಲ್ಲ, ಅದನ್ನೇ ಪ್ಯಾಸೇಜ್ ಅಂತ, ಡಂಕನ್ ಪ್ಯಾಸೇಜ್ ಅಂತ ಹೇಳ್ತೀವಿ. ಇಲ್ಲಿ ದಕ್ಷಿಣ ಅಂಡಮಾನ್ ಇದೆ, ಇಲ್ಲಿ ಯಾವಿದೆ ಲಿಟಲ್ ಅಂಡಮಾನ್ ನಡುವೆ ಇರುವುದೇ ಡಂಕನ್ ಪ್ಯಾಸೇಜ್ ಆಗಿರುತ್ತೆ. ಇದು ಗೊತ್ತು. ಇಲ್ಲಿ ಏನೇನು ಕೇಳ್ತಾರೆ, ಬ್ಯಾರನ್ ಐಲ್ಯಾಂಡ್ ಅಂತ ಕೇಳಿದ್ರೆ ಎಲ್ಲರೂ ಏನದು? ಅದರ ಬ್ಯಾರನ್ ಐಲ್ಯಾಂಡ್ ಭಾರತದಲ್ಲಿರುವಂತಹ ಏಕೈಕ ಜಾಗೃತ ಜ್ವಾಲಾಮುಖಿ ಪರ್ವತ ಯಾವುದು ಅಂತ ಕೇಳಿದ್ರೆ ಬ್ಯಾರನ್ ದ್ವೀಪ. ಆಕ್ಟಿವ್ ವಾಲ್ಕನೋಸ್ ಅಲ್ಲಿ ಇಂಡಿಯಾದಲ್ಲಿ ಎಷ್ಟು ಜಾಗೃತ ಜ್ವಾಲಾಮುಖಿ ಇದೆ ಅಂದ್ರೆ ಒಂದೇ ಒಂದು, ಅದು ಯಾವ್ದಪ್ಪ ಅಂದ್ರೆ ಬ್ಯಾರನ್ ದ್ವೀಪ. ಹಾಗಾದ್ರೆ ಆ ಬ್ಯಾರನ್ ದ್ವೀಪ ಅನ್ನುವಂಥದ್ದು ಉತ್ತರ ಅಂಡಮಾನದಲ್ಲಿಯೋ, ಮಧ್ಯದಲ್ಲಿಯೋ, ದಕ್ಷಿಣದಲ್ಲಿಯೋ, ಲಿಟಲ್ ಅಂತ ಕೇಳಿದ್ರೆ ಮಧ್ಯ ಅಂಡಮಾನದಲ್ಲಿ ಕಂಡು. ಮಿಡಲ್ ಅಂಡಮಾನ್ ಅಲ್ಲಿರೋದೇ ಬ್ಯಾರನ್ ಐಲ್ಯಾಂಡ್ ಆಕ್ಟಿವ್ ವಾಲ್ಕನೋಸ್ ಅಂತ ಹೇಳ್ತೀವಿ. ಭಾರತದ ಏಕೈಕ ಜಾಗೃತ ಜ್ವಾಲಾಮುಖಿ. ಏನಿಲ್ಲ ಅಂದ್ರೂ ಇದುವರೆಗೂ ಇತಿಹಾಸದ ಪುಟಗಳನ್ನ ತಿರುವು ಹಾಕಿದ್ರು ಒಂದು 50 ಸಲ ಅಂತೂ ಬ್ಯಾರನ್ ದ್ವೀಪದ ಬಗ್ಗೆ ಪ್ರಶ್ನೆ ಇದ್ದೇ ಇದೆ, ನೆನಪಲ್ಲಿ ಇಟ್ಕೊಳ್ಳಿ. ರೈಟ್? ಸರಿ, ಹಾಗಾದ್ರೆ ಭಾರತದಲ್ಲಿರುವಂತಹ ಅತಿ ದೊಡ್ಡ ದ್ವೀಪ ಯಾವ್ದಪ್ಪ ಅಂದ್ರೆ ಮಧ್ಯ ಅಂಡಮಾನ್. ಲಾರ್ಜೆಸ್ಟ್ ಐಲ್ಯಾಂಡ್ ಇನ್ ಇಂಡಿಯಾ ಅಂತ ಹೇಳಿದ್ರೆ ಅದು ಮಧ್ಯ ಅಂಡಮಾನ್. ಭಾರತದ ಅತಿ ದೊಡ್ಡ ದ್ವೀಪ. ಭಾರತದ ಅತಿ ದೊಡ್ಡ ದ್ವೀಪ ಯಾವ್ದಪ್ಪ ಅಂದ್ರೆ ಮಧ್ಯ ಅಂಡಮಾನ್. ನೆಕ್ಸ್ಟ್ ನೋಡಿ, ಪೋರ್ಟ್ ಬ್ಲೇರ್ ಅಂತ ಅವಾಗ ಹೇಳಿದೆ. ಏನು ಪೋರ್ಟ್ ಬ್ಲೇರ್? ಕ್ಯಾಪಿಟಲ್ ಸಿಟಿ ಆಫ್ ಅಂಡಮಾನ್ ನಿಕೋಬಾರ್. ಹಾಗಾದ್ರೆ ಪೋರ್ಟ್ ಬ್ಲೇರ್ ಎಲ್ಲಿದೆ ಅಂದ್ರೆ ದಕ್ಷಿಣ ಅಂಡಮಾನ್ ಅಲ್ಲಿ ಕಂಡು ಬರುತ್ತೆ. ಪೋರ್ಟ್ ಬ್ಲೇರ್ ಇರೋದು ಸೌತ್ ಅಂಡಮಾನ್ ಅಲ್ಲಿರುವಂತಹ ಒಂದು ಕ್ಯಾಪಿಟಲ್ ಸಿಟಿ ಆಗಿರುತ್ತೆ. ಅಂಡಮಾನ್ ಮತ್ತು ನಿಕೋಬಾರ್ ಇದೆಯಲ್ಲ, ಅಂಡಮಾನ್ ನಿಕೋಬಾರ್ ಅನ್ನ ಪ್ರತ್ಯೇಕಿಸುವಂತಹ ಚಾನಲ್ ಯಾವ್ದಪ್ಪ ಅಂದ್ರೆ 10 ಡಿಗ್ರಿ ಚಾನಲ್. 10 ಡಿಗ್ರಿ ಕಾಲುವೆಗಳನ್ನದು ಅಂಡಮಾನ್ ನಿಕೋಬಾರ್ ಅನ್ನ ಪ್ರತ್ಯೇಕ ಮಾಡುತ್ತೆ. ಸರಿ, ಇಲ್ಲಿ ಅಂಡಮಾನ್ ಮತ್ತು ನಿಕೋಬಾರ್ ಇದ್ದಾವೆ. ಅಂಡಮಾನ್ ನಿಕೋಬಾರ್ ಮೇಲ್ಗಡೆ ಇರುವಂತಹ ರಾಷ್ಟ್ರ ಯಾವುದು? ಅಂಡಮಾನ್ ತಲೆ ಮೇಲೆ ಇರುವಂತಹ ರಾಷ್ಟ್ರದ ಹೆಸರು ಯಾವುದು? ಬರ್ಮಾ ಅಥವಾ ಮಯನ್ಮಾರ್ ರಾಷ್ಟ್ರ ಇದೆ. ಮಯನ್ಮಾರ್ ರಾಷ್ಟ್ರ ಮತ್ತು ಅಂಡಮಾನ್ ಅನ್ನ ಪ್ರತ್ಯೇಕಿಸುವಂತಹ ಕಾಲುವೆ ಯಾವುದು? ಅಂಡಮಾನ್ ಮತ್ತು ನಿಕೋಬಾರ್ ಅನ್ನ ಇಲ್ಲಿ ಅಂಡಮಾನ್ ನಿಕೋಬಾರ್ ಇಲ್ಲಿದ್ದಾವೆ, ಇಲ್ಲಿ ಮಯನ್ಮಾರ್ ರಾಷ್ಟ್ರ ಇದೆ. ಮಯನ್ಮಾರ್ ರಾಷ್ಟ್ರ ಇದೆ. ಇದನ್ನ ಸಪರೇಟ್ ಮಾಡುವಂತಹ ಒಂದು ಚಾನಲ್ ಏನೇನಪ್ಪ ಅಂದ್ರೆ ಕೋಕೋ ಕಾಲುವೆ ಅಂತ. ಕೋಕೋ ಕಾಲುವೆ ಮಯನ್ಮಾರ್ ಮತ್ತು ಅಂಡಮಾನ್ ನಿಕೋಬಾರ್ ಅನ್ನ ಸಪರೇಟ್ ಮಾಡುತ್ತೆ. ಕೋಕೋ ಚಾನಲ್ ಅಂತಾರೆ. ಕೋಕೋ ಕಾಲುವೆ ಎನ್ನುವಂಥದ್ದು ಅಂಡಮಾನ್ ಮತ್ತು ನಿಕೋಬಾರ್ ಹಾಗೂ ಮಯನ್ಮಾರ್ ಅನ್ನ ಪ್ರತ್ಯೇಕಿಸುವಂತಹ ಕಾಲುವೆ ಆಗಿರುತ್ತೆ. ಇದೇ ಡಂಕನ್ ಪ್ಯಾಸೇಜ್ ಗೊತ್ತಾಯ್ತು, 10 ಡಿಗ್ರಿ ಚಾನಲ್ ಗೊತ್ತಾಯ್ತು ನಿಮಗೆ. ಅದಾದ್ಮೇಲೆ ಈ ಸೌತಿಗೆ ಬನ್ನಿ. ನಿಕೋಬಾರಿಗೆ ನಿಯರೆಸ್ಟ್ ಇರುವಂತಹ ರಾಷ್ಟ್ರ ಯಾವುದು ಅಂತ ಹೇಳಿದ್ರೆ ಇಂಡೋನೇಷ್ಯಾ. ನಿಕೋಬಾರಿಗೆ ನಿಯರೆಸ್ಟ್ ಇರುವಂತಹ ರಾಷ್ಟ್ರ ಇಂಡೋನೇಷ್ಯಾ. ಹಾಗಾದ್ರೆ ಇಂಡೋನೇಷ್ಯಾಗೆ ನಿಯರೆಸ್ಟ್ ಇರುವಂತಹ ಐಲ್ಯಾಂಡ್ ಯಾವ್ದಪ್ಪ ಅಂದ್ರೆ ಗ್ರೇಟ್ ನಿಕೋಬಾರ್ ದ್ವೀಪ. ಈ ಗ್ರೇಟ್ ನಿಕೋಬಾರ್ ದ್ವೀಪ ಇದೆಯಲ್ಲ, ಅದು ಯಾರಿಗೆ ಸಮೀಪದಲ್ಲಿದೆ ಅಂತ ಹೇಳಿದ್ರೆ ಇಂಡೋನೇಷ್ಯಾಗೆ ಸಮೀಪದಲ್ಲಿದೆ. ಇಂಡೋನೇಷ್ಯಾಕ್ಕೆ ಸಮೀಪದಲ್ಲಿರುವಂತಹ ದ್ವೀಪ ಯಾವ್ದಪ್ಪ ಅಂದ್ರೆ ಗ್ರೇಟ್ ನಿಕೋಬಾರ್. ಗ್ರೇಟ್ ನಿಕೋಬಾರ್ ಇಂಪಾರ್ಟೆಂಟ್ ಏನಂತ ಪ್ರಶ್ನೆ ರೈಸ್ ಮಾಡ್ತಾರೆ ನೋಡಿ. ಗ್ರೇಟ್ ನಿಕೋಬಾರ್ ಅನ್ನೋದು ನಿಕೋಬಾರ್ನ ಅತಿ ದೊಡ್ಡ ದ್ವೀಪ. ಲಾರ್ಜೆಸ್ಟ್ ಐಲ್ಯಾಂಡ್ ಇನ್ ನಿಕೋಬಾರ್ ಅಂತ ಹೇಳಿದ್ರೆ ಅದು ಗ್ರೇಟ್ ನಿಕೋಬಾರ್. ನಿಕೋಬಾರ್ನಲ್ಲೇ ಅತಿ ದೊಡ್ಡ ದ್ವೀಪ ಗ್ರೇಟ್ ನಿಕೋಬಾರ್. ಆ ಗ್ರೇಟ್ ನಿಕೋಬಾರ್ ಮತ್ತೇನು ಇಂಪಾರ್ಟೆಂಟ್ ಅಂತ ಕೇಳಿದ್ರೆ ಇದರಲ್ಲಿ ಈ ಪಾಯಿಂಟ್ ಅಲ್ಲಿ ಏನಿದೆ ಅಂತ ಕೇಳಿದ್ರೆ ಇಂದಿರಾ ಪಾಯಿಂಟ್ ಇದೆ. ತಿಳಿದಿಲ್ಲ? ಭಾರತದ ದಕ್ಷಿಣದ ತುದಿ ಯಾವ್ದ್ರಿ? ಇಂದಿರಾ ಪಾಯಿಂಟ್ ಯಾವ ದ್ವೀಪದಲ್ಲಿದೆ ಅಂದ್ರೆ ಗ್ರೇಟ್ ನಿಕೋಬಾರ್ ದ್ವೀಪದಲ್ಲಿರೋದೇ ಈ ಇಂದಿರಾ ಪಾಯಿಂಟ್. ಇದು ಭಾರತದ
ದಕ್ಷಿಣದ ತುದಿಯಾಗಿರುತ್ತೆ. ಸರಿ, ಇಲ್ಲಿ ನಿಕೋಬಾರ್ ಇದೆ, ಇಂಡೋನೇಷಿಯಾ ಇದೆ. ಇವು ಎರಡನ್ನ ಸಪರೇಟ್ ಮಾಡುವಂತದ್ದು ಯಾವುದು ಅಂತ ಕೇಳಿದ್ರೆ ನಿಕೋಬಾರ್ ಮತ್ತು ಇಂಡೋನೇಷಿಯಾವನ್ನ ಪ್ರತ್ಯೇಕಿಸುವಂತಹ ಚಾನಲ್ ಯಾವುದು ಅಂತ ಕೇಳಿದ್ರೆ ಗ್ರೇಟ್ ಚಾನಲ್ ಅಂತ. ಗ್ರೇಟ್ ಚಾನಲ್ ಅನ್ನುವಂಥದ್ದು ಯಾವ್ದನ್ನ ಸಪರೇಟ್ ಮಾಡೋದು ಅಂತ ಕೇಳಿದ್ರೆ ನಿಕೋಬಾರ್ ಮತ್ತು ಇಂಡೋನೇಷಿಯಾವನ್ನ ಪ್ರತ್ಯೇಕಿಸುವಂತಹ ಒಂದು ಚಾನಲ್ ಆಗಿರುತ್ತೆ. ಇದನ್ನೇ ಗ್ರೇಟ್ ಚಾನಲ್ ಅಂತ ಕರೀತಾರೆ. ನಿಕೋಬಾರ್ ಮತ್ತು ಇಂಡೋನೇಷಿಯಾವನ್ನ ಪ್ರತ್ಯೇಕಿಸುವಂತಹ ಚಾನಲ್ ಹೆಸರೇನಪ್ಪ ಅಂದ್ರೆ ಗ್ರೇಟ್ ಚಾನಲ್. ಇನ್ನೊಂದು ನೆನಪಲ್ಲಿ ಇಟ್ಕೋಬೇಡಿ, 8 ಡಿಗ್ರಿ ಚಾನಲ್ ಅಂತ ತಗೋಬೇಡಿ. 8 ಡಿಗ್ರಿ ಚಾನಲ್ ಅದು ಯಾರನ್ನ ಪ್ರತ್ಯೇಕಿಸುತ್ತಪ್ಪ ಅಂದ್ರೆ ಮಾಲ್ಡೀವ್ಸ್ ಮತ್ತು ಲಕ್ಷದ್ವೀಪ ಅಂತ. ಮಾಲ್ಡೀವ್ಸ್ ಮತ್ತು ಲಕ್ಷದ್ವೀಪವನ್ನ ಪ್ರತ್ಯೇಕಿಸುವಂತಹ ಚಾನಲ್ ಯಾವ್ದಪ್ಪ ಅಂದ್ರೆ 8 ಡಿಗ್ರಿ ಚಾನಲ್. ನೆಕ್ಸ್ಟ್ ಕ್ವಶನ್ ಹೋಗೋಣ. ಹೇಳಿ, ಯಾವ ಪ್ರದೇಶವು ಬೇಸಿಗೆಯಲ್ಲಿ ಮೊದಲ ಮಾನ್ಸೂನ್ ಅನ್ನ ಪಡೆಯುತ್ತದೆ? ಯಾವುದು? ಬಂಗಾಳ ಕೊಲ್ಲಿ, ಹಿಮಾಲಯ, ಪೂರ್ವ ಘಟ್ಟಗಳು, ಗಂಗಾ ಬಯಲು. ಹೇಳಿ, ಆನ್ಸರ್ ಸರಿ ಇದೆ. ಬೇ ಆಫ್ ಬೆಂಗಾಲ್ ಫಸ್ಟ್ ಮಾನ್ಸೂನ್ ಅನ್ನ ಪಡೆಯುತ್ತೆ. ನಾನು ಯಾವ ಚಾಪ್ಟರ್ ಬಂದಿರಬಹುದು? ಭಾರತದ ವಾಯುಗುಣದ ಬಗ್ಗೆ ನಾವು ಕಾನ್ಸಂಟ್ರೇಟ್ ಮಾಡ್ತೀವಿ. ಇಂಡಿಯನ್ ಕ್ಲೈಮೇಟ್. ಸರಿ, ಭಾರತದ ವಾಯುಗುಣ ಅಂತ ನೋಡಿದಾಗ ಭಾರತ ಈ ಕೆಳಗಿನ ಯಾವ ವಾಯುಗುಣದಲ್ಲಿ ಕಂಡು ಬರುತ್ತೆ? ಇಂಡಿಯನ್ ಕ್ಲೈಮೇಟ್ ಯಾವ್ದು ಇರೋದು? ಉಷ್ಣ ವಲಯದ ಮಾನ್ಸೂನ್ ವಾಯುಗುಣ ಅಂತ ಕರೀತೀವಿ. ಅಂದ್ರೆ ಟ್ರಾಪಿಕಲ್ ಮಾನ್ಸೂನ್ ಕ್ಲೈಮೇಟ್ ಇಂಡಿಯಾದಲ್ಲಿ ಕಂಡು ಬರುತ್ತೆ. ಟ್ರಾಪಿಕಲ್ ಮಾನ್ಸೂನ್ ಕ್ಲೈಮೇಟ್ ಇಂಡಿಯಾದಲ್ಲಿ ಕಂಡು, ಉಷ್ಣ ವಲಯದ ಮಾನ್ಸೂನ್ ವಾಯುಗುಣ ಅನ್ನುವಂಥದ್ದು ಭಾರತದಲ್ಲಿ ಇರುವಂಥದ್ದು. ಸರಿ, ಭಾರತದಲ್ಲಿ ಟ್ರಾಪಿಕಲ್ ಮಾನ್ಸೂನ್ ಅಂತ ಇದೆ ಇರೋದಕ್ಕೆ ಕಾರಣ ಏನು ನೋಡಿ, ಅರ್ಥ ಮಾಡ್ಕೊಳ್ಳಿ. ಟ್ರಾಪಿಕಲ್ ಮಾನ್ಸೂನ್ ಅಂತ ಇಂಡಿಯಾದಲ್ಲಿ ಯಾಕೆ ಕರೀತೀವಿ? ಇಲ್ಲಿಂದ ಈ ಕಡೆ ಇರೋದು ಸಬ್ ಟ್ರಾಪಿಕಲ್ ಅಂತ ಕರಿತೀವಿ, ಈ ಕಡೆ ಟ್ರಾಪಿಕಲ್ ಅಂತ ಆಕ್ಚುಲಿ ನಾವು ಕರೆಯುವಂಥದ್ದು. ಆದ್ರೂ ನಾವು ಬರೀ ಟ್ರಾಪಿಕಲ್ ಅಂತ ಪದವನ್ನ ಯೂಸ್ ಮಾಡಿದ್ವಿ. ಯಾಕಂದ್ರೆ ಇಲ್ಲಿವರೆಗೂ ಹೈ ಟೆಂಪರೇಚರ್ ಇರುತ್ತೆ, ಓಕೆ. ಇದೇ ಟೆಂಪರೇಚರ್ ಅನ್ನ ಇರೋ ರೀತಿಯಲ್ಲಿ ನೋಡ್ಕೊಳ್ಳೋದು ಇದೊಂದು ಪರ್ವತ ಶ್ರೇಣಿ. ಯಾವುದು? ಹಿಮಾಲಯ ಪರ್ವತ ಶ್ರೇಣಿ. ಇಲ್ಲಿ ಇರೋದ್ರಿಂದ ಭಾರತದಲ್ಲಿ ಓವರ್ ಆಲ್ ಇಂಡಿಯಾದಲ್ಲಿ ನಾರ್ಮಲ್ ಟೆಂಪರೇಚರ್ ಇರೋ ರೀತಿಯಲ್ಲಿ ನೋಡ್ಕೊಳ್ಳುತ್ತೆ. ಆಕ್ಚುಲಿ ಇಲ್ಲೂ ಕೂಡ ನಾರ್ಮಲ್ ಇರುತ್ತೆ, ಇಲ್ಲೂ ಕೂಡ ಇರುತ್ತೆ. ಈಕ್ವಲ್ ಟೆಂಪರೇಚರ್ ಇರೋದಕ್ಕೆ ಕಾರಣ ಹಿಮಾಲಯ ಪರ್ವತ ಇರೋದ್ರಿಂದ. ಮಾನ್ಸೂನ್ ಅಂತ ಯಾಕೆ ಕರೀತೀವಿ? ಇಂಡಿಯಾದಲ್ಲಿ 2 ಮಾನ್ಸೂನ್ ಮಾರುತಗಳು ಬೀಸ್ತವೆ. ಯಾವ್ದು? ಸೌತ್ ವೆಸ್ಟ್ ಮಾನ್ಸೂನ್, ಇನ್ನೊಂದು ಯಾವುದು? ನಾರ್ತ್ ಈಸ್ಟ್ ಮಾನ್ಸೂನ್ ಅಂತ 2 ಮಾನ್ಸೂನ್ಗಳು ಭಾರತದಲ್ಲಿ ಬೀಸ್ತವೆ. ಈ ಸೌತ್ ವೆಸ್ಟ್ ಮಾನ್ಸೂನ್ ಅಂದ್ರೆ ನೈಋತ್ಯ ಮಾನ್ಸೂನ್ ಮಾರುತಗಳು, ಈಶಾನ್ಯ ಮಾನ್ಸೂನ್ ಮಾರುತಗಳು ಬೀಸ್ತವೆ. ಈ ಮಾನ್ಸೂನ್ ಮಾರುತಗಳು ಬೀಸುವಂತಹ ಅವಧಿ ಯಾವಾಗಿಂದ? ಜೂನ್ ಇಂದ ಎಲ್ಲಿವರೆಗೆ? ಸೆಪ್ಟೆಂಬರ್. ಎಷ್ಟು ಮಂತ್? 4 ಮಂತ್. ಇದು ಎಷ್ಟು ಮಂತ್ ಇರುತ್ತೆ? 2 ಮಂತ್ ಇರುತ್ತೆ. ಒಟ್ಟಾರೆ 6 ಮಂತ್ ಇಂಡಿಯನ್ ಕ್ಲೈಮೇಟ್ ಮೇಲೆ ಯಾವುದು ಎಫೆಕ್ಟ್ ಆಗುತ್ತಪ್ಪ ಅಂದ್ರೆ ಮಾನ್ಸೂನ್ ಎಫೆಕ್ಟ್ ಆಗೋದ್ರಿಂದ ಇಂಡಿಯನ್ ಕ್ಲೈಮೇಟ್ ಅನ್ನ ಓವರ್ ಆಗಿ ಏನಂತ ಕರೀತೀವಿ ನಾವು? ಟ್ರಾಪಿಕಲ್ ಮಾನ್ಸೂನ್ ಕ್ಲೈಮೇಟ್ ಅಂತ ಕರೀತೀವಿ. ಉಷ್ಣವಲಯದ ಮಾನ್ಸೂನ್ ವಾಯುಗುಣ ಭಾರತದಲ್ಲಿ ಕಂಡುಬರುತ್ತೆ. ಸೊ ಇಲ್ಲಿ ಹೇಳಿರೋ ಪ್ರಕಾರ ನೀವು ಹೇಳಿರುವಂತಹ ಆನ್ಸರ್ ಸರಿಯಾಗಿರುತ್ತೆ. ಸೊ ಇಂಡಿಯಾದಲ್ಲಿ ಋತುಮಾನಗಳು ಅಂತ ಕಂಡುಬರುತ್ತೆ. ಎಷ್ಟು ಸೀಸನ್ಸ್ ಕಂಡುಬರ್ತಾರೆ? ಯಾವ್ಯಾವುದು? ಒಂದು ಬೇಸಿಗೆಗಾಲ, ಎರಡನೇದು ಮಳೆಗಾಲ, ಮೂರನೇದು ಚಳಿಗಾಲಕ್ಕೆ ಹೋಗಕ್ಕಿಲ್ಲ, ಈಶಾನ್ಯ ಮಾನ್ಸೂನ್ ಮಾರುತಗಳ ಕಾಲ, ನಾಲ್ಕನೇದು ಯಾವುದು? ಚಳಿಗಾಲ. ಬೇಸಿಗೆಗಾಲ ಸ್ಟಾರ್ಟ್ ಆಗೋದು ಯಾವ ತಿಂಗಳಿಂದ? ಮಾರ್ಚ್ ಇಂದ ಮೇ ವರೆಗೂ ಕೂಡ ಕಂಡುಬರುತ್ತೆ. ಮಳೆಗಾಲ ಜೂನ್ ಇಂದ ಸೆಪ್ಟೆಂಬರ್ ವರೆಗೆ, ಅಕ್ಟೋಬರ್ ನಿಂದ ನವೆಂಬರ್ ವರೆಗೆ, ಇದು ಡಿಸೆಂಬರ್ ನಿಂದ ಫೆಬ್ರವರಿ ವರೆಗೆ ಕಂಡುಬರುತ್ತೆ. ಸೀಸನ್ ಅನ್ನ ಡ್ಯೂರೇಷನ್ ಕೇಳ್ತಾನೆ, ಯಾವ್ಯಾವ ಅವಧಿಯಲ್ಲಿ ಯಾವ್ಯಾವ ಸೀಸನ್ಸ್ ಗಳಿರ್ತವೆ.
ಸರಿ, ಬೇಸಿಗೆ ಅವಧಿಯಲ್ಲಿ ಭಾರತದಲ್ಲಿ ಎಷ್ಟು ಪರ್ಸೆಂಟ್ ಮಳೆ ಆಗುತ್ತೆ ಅಂದ್ರೆ 10% ರೈನ್ಫಾಲ್ ಆಗುತ್ತೆ. ಮಳೆಗಾಲದ ಅವಧಿಯಲ್ಲಿ ಭಾರತದಲ್ಲಿ ಎಷ್ಟು ಪರ್ಸೆಂಟ್ ಮಳೆ ಆಗುತ್ತೆ ಅಂದ್ರೆ 75% ಮಳೆ ಆಗುತ್ತೆ. ಈಶಾನ್ಯ ಮಾನ್ಸೂನ್ ಭಾರತದಿಂದ ಭಾರತದಲ್ಲಿ ಎಷ್ಟು ಪರ್ಸೆಂಟ್ ಮಳೆ ಆಗುತ್ತೆ? 13% ಮಳೆ ಆಗುತ್ತೆ. ಇನ್ನು ಎಷ್ಟು ಉಳಿತು ಅದು ನೀವೇ ಬರ್ಬೋದು. ಎಷ್ಟು? 2% ಮಳೆ ಆಗುತ್ತೆ. ಕ್ಲಿಯರ್? ಇದು ರೈಟ್. ಸರಿ, ಭಾರತಕ್ಕೆ ಬೇಸಿಗೆಗಾಲ ಯಾಕೆ ಬಂತು ನೋಡಿ, ಅವಾಗ ನಿಮಗೆ ಹೇಳ್ಕೊಟ್ಟಿದ್ರೆ ಇಲ್ಲಿ ಪೊಸಿಷನ್ ಚೇಂಜ್ ಆಗ್ತಾ ಇದೆ. ಮಾರ್ಚ್ ತಿಂಗಳಲ್ಲಿ ಸನ್ ಇಲ್ಲಿರ್ತಾನೆ, ಮಾರ್ಚ್ ನಂತರ ಸೂರ್ಯ ಉತ್ತರ ಗೋಳಾರ್ಧದ ಕಡೆ ಹೋಗ್ತಾ ಇದ್ದಾರೆ. ಹೋದಂಗೆ ಭಾರತದಲ್ಲೂ ಕೂಡ ಟೆಂಪರೇಚರ್ ಏನಾಗ್ತಾ ಹೋಗ್ತಾ ಇರತ್ರಿ, ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ. ಓಕೆ, ನಾರ್ಮಲ್ ಕಡೆ ಮೂವ್ ಆಗ್ತಾ ಇರೋದ್ರಿಂದ ಟೆಂಪರೇಚರ್ ಕೂಡ ರೈಸ್ ಆಗ್ತಾ ಹೋಗ್ತಾ ಇರುತ್ತೆ. ಎಲ್ಲಿವರೆಗೂ? ಜೂನ್ ವರೆಗೂ ಟೆಂಪರೇಚರ್ ಇರುತ್ತೆ. ಇದನ್ನ ಬೇಸಿಗೆಗಾಲ ಅಂತ ಕರೆಯುತ್ತಾರೆ. ಭಾರತ ಸೂರ್ಯ ಮಾರ್ಚ್ ತಿಂಗಳ ನಂತರ ಉತ್ತರ ಗೋಳಾರ್ಧದ ಕಡೆ ಹೋಗ್ತಾನೆ, ಅಪ್ ಟು ಜೂನ್ ತಿಂಗಳಿನವರೆಗೂ ರೀಚ್ ಆಗ್ತಾನೆ. 3 ಮಂತ್ ಆಗುತ್ತೆ, ಸಮ್ಮರ್ ಆಗುತ್ತೆ ನಮಗೆ. ಹಾಗಾದ್ರೆ ಸಮ್ಮರ್ ಸೀಸನ್ ಅಲ್ಲಿ 3 ತಿಂಗಳಿನಲ್ಲಿ ಗರಿಷ್ಠ ಉಷ್ಣಾಂಶ ಹೊಂದಿರುವಂತಹ ತಿಂಗಳು ಯಾವುದು? ಮಾರ್ಚ್, ಏಪ್ರಿಲ್, ಮೇ? ಏಪ್ರಿಲ್ ಮಧ್ಯದ ತಿಂಗಳನ್ನ ಯಾವತ್ತೂ ನೆನಪಿಟ್ಕೊಳ್ಳಿ. ಏಪ್ರಿಲ್ ಅಲ್ಲಿ ಹೈಯೆಸ್ಟ್ ಟೆಂಪರೇಚರ್ ಇರುತ್ತೆ. ಮೇ ಅಲ್ಲಿ ಯಾಕೆ ಇರಲ್ಲ ಅಂತ ಹೇಳ್ಬಿಟ್ಟು ಕೇಳಿದ್ವಿ. ಮೇ ಬಂದ ಕೂಡಲೇ ಗುಡುಗು, ಮಿಂಚು, ಸಿಡಿಲು, ಆನೆಕಲ್ಲು ಸಹಿತ ಅವಾಗ ಮಳೆ ಬರ್ತಾ ಇರುತ್ತೆ. ಭೂಮಿ ತಂಪಾಗಕ್ಕೆ ಸ್ಟಾರ್ಟ್ ಆಗುತ್ತೆ, ಟೆಂಪರೇಚರ್ ಆಟೋಮೆಟಿಕಲಿ ಕಡಿಮೆ ಇರುತ್ತೆ. ಹಾಗಾದ್ರೆ ಯಾವ ಮಂತ್ ಅಲ್ಲಿ ಹೈಯೆಸ್ಟ್ ಟೆಂಪರೇಚರ್ ಇರುತ್ತೆ? ಏಪ್ರಿಲ್ ತಿಂಗಳಲ್ಲಿ ಗರಿಷ್ಠ ಉಷ್ಣಾಂಶ ಇರುತ್ತೆ. ಸರಿ, ಇದರ ಆಧಾರದ ಮೇಲೆ ಈ ಸೀಸನ್ ಅಲ್ಲಿ ಏನೆಲ್ಲ ಕ್ವಶನ್ಸ್ ಅನ್ನ ರೈಸ್ ಮಾಡಬಹುದು ನೋಡಿ. ಬೇಸಿಗೆ ಅವಧಿಯಲ್ಲಿ ಭಾರತದಲ್ಲಿ ಗರಿಷ್ಠ ಉಷ್ಣಾಂಶ ಹೊಂದಿರುವಂತಹ ಸ್ಥಳ ಯಾವುದು? ಕರ್ನಾಟಕ. +52 ಡಿಗ್ರಿ ಸೆಂಟಿಗ್ರೇಡ್ ಅಷ್ಟು ಟೆಂಪರೇಚರ್ ಇದೆ. ಇದು ಭಾರತದಲ್ಲಿ ಗರಿಷ್ಠ ಉಷ್ಣಾಂಶ ಹೊಂದಿರುವಂತಹ ಸ್ಥಳ ಗಂಗಾನಗರ. ಎಲ್ಲಿದೆ ಅಂತ ಕೇಳಿದ್ರೆ ಯಾವ ಸ್ಟೇಟ್ ಅಲ್ಲಿ ಇದೆ? ರಾಜಸ್ಥಾನದಲ್ಲಿ ಕಂಡುಬರುತ್ತೆ. ಯಾವ ಡೆಸರ್ಟ್ ಅಲ್ಲಿ ಇದೆ ಇದು? ಭಾರತದಲ್ಲಿ ಒಂದೇ ಒಂದು ಮರುಭೂಮಿ ಯಾವುದು? ಥಾರ್ ಡೆಸರ್ಟ್ ಏರಿಯಾದಲ್ಲಿ ಕಂಡುಬರುತ್ತೆ. ಹಾಗಾದ್ರೆ ಬೇಸಿಗೆ ಅವಧಿಯಲ್ಲಿ ಭಾರತದಲ್ಲಿ ಬೀಳುವಂತಹ ಮಳೆ ಯಾವುದು ಅಂತ ಕೇಳ್ತಾರೆ? ಪರಿಸರಣ ಮಳೆ, ಕನ್ವೆನ್ಷನಲ್ ರೈನ್ಫಾಲ್ ಆಗುತ್ತೆ ಇದೇ ರೀತಿ. ಸಮ್ಮರ್ ಅಲ್ಲಿ ಬೀಳುವಂತಹ ಮಳೆ ಪರಿಸರಣ ಮಳೆ. ಪರಿಸರಣ ಮಳೆ ಅಂದ್ರೆ ಬೇರೆ ಏನಲ್ಲ, ಗುಡುಗು, ಮಿಂಚು, ಸಿಡಿಲು, ಆನೆಕಲ್ಲು ಸಹಿತ ಬೀಳುತ್ತಲ್ಲ ಮಳೆ, ಅದನ್ನೇ ಕನ್ವೆನ್ಷನಲ್ ರೈನ್ಫಾಲ್ ಅಂದ್ರೆ. ಅರ್ಥ ಅಷ್ಟೇ, ಹಗಲುಗಳ ಟೆಂಪರೇಚರ್ ಜಾಸ್ತಿ ಇರುತ್ತೆ, ನೀರು ಏನಾಗ್ತಾ ಹೋಗುತ್ತೆ? ಆವಿ ಆಗ್ತಾ ಹೋಗುತ್ತೆ. ಆವಿಯಾಗಿ ಸಂಜೆ ವೇಳೆಗೆ ತಂಪಾಗತ್ತೆ, ಘನೀಕರಣಗೊಳ್ಳುತ್ತೆ. ಫಸ್ಟ್ ಜೋರಾಗಿ ಗಾಳಿ ಬೀಸುತ್ತೆ ನೋಡಿ. ಏಪ್ರಿಲ್ ಮೇ ಟೈಮಲ್ಲಿ ಜೋರಾಗಿ ಗಾಳಿ ಬೀಸುತ್ತೆ. ಆ ಗಾಳಿ ಜೊತೆಗೆ ಧೂಳು ಹಾಕೊಂಡು ಬರೋದು ನೋಡಿ. ಡ್ರೈ ಆಗಿದೆ, ಕಂಪ್ಲೀಟ್ ಭೂಮಿ ಡ್ರೈ ಆಗಿರುತ್ತೆ. ಜೋರ ಗಾಳಿ ಜೊತೆಗೆ ಧೂಳು ಬರುತ್ತೆ. ಸದ್ಯ ಗುಡುಗಾಗಕ್ಕೆ ಸ್ಟಾರ್ಟ್ ಆಗುತ್ತೆ, ಸಿಡಿಲು ಹೊಡೆಯುತ್ತೆ, ಮಳೆ ಬಂದ್ಬಿಡುತ್ತೆ. ವಿತಿನ್ ನಿಮಿಷದಲ್ಲಿ ಅನುಭವ ಅಂದ್ರೆ 5 ರಿಂದ 10 ನಿಮಿಷ ಬರ್ಬೋದು ಮಳೆ. ರೋಡ್ ತುಂಬಾ ನೀರು ಹರ್ಕೊಂಡು ಹೋಗ್ತಾ ಇದ್ರೆ, ಚರಂಡಿ ಎಲ್ಲ ತುಂಬ ಹರಿತಾರೆ. ಈ ಮಳೆಯನ್ನೇ ಪರಿಸರ ಮಳೆ ಅಂತ ಕರೀತಾರೆ. ಯಾವ ಅವಧಿಯಲ್ಲಿ ಬೆಳೆದ ಪರಿಸರ ಮಳೆ ಅಷ್ಟೇ. ಕೇಳಿದಾನೆ ಎಕ್ಸಾಮ್ ಅಲ್ಲಿ, ಸಮ್ಮರ್ ಸೀಸನ್ ಅಲ್ಲಿ ಆಗುವಂತ ರೈನ್ಫಾಲ್ ಯಾವುದು ಅಂತ ಹೇಳಿದ್ರೆ ಕನ್ವೆನ್ಷನಲ್ ರೈನ್ಫಾಲ್, ಪರಿಸರ ಮಳೆ ಬೀಳುತ್ತೆ. ರೈಟ್? ಹಾಗಾದ್ರೆ ಆ ಅವಧಿಯಲ್ಲಿ ಬೀಸದಲ್ಲ ಗಾಳಿ, ಜೋರ ಬೀಸದಂತ ಹೇಳಿದಲ್ಲ, ಆ ಗಾಳಿಯನ್ನ ಒಂದೊಂದು ರಾಜ್ಯದಲ್ಲಿ ಒಂದೊಂದು ಹೆಸರಿಂದ ಕರೀತಾರೆ. ಕರ್ನಾಟಕದಲ್ಲಿ ಏನಂತ ಕರಿತೀವಿ? ಮ್ಯಾಂಗೋ ಶವರ್ ಅಂತ ಕರಿತೀವಿ. ಕರ್ನಾಟಕದಲ್ಲಿ ಅದು ಕರ್ನಾಟಕ ಜಿಯೋಗ್ರಫಿ ಅಷ್ಟೇ ಸೀಮಿತ. ಇಂಡಿಯನ್ ಜಿಯೋಗ್ರಫಿ ಹೋದಾಗ ಕರ್ನಾಟಕದಲ್ಲಿ ಮಾವಿನ ಕೊಯ್ಲು ಅಂತ ನಮ್ಮಲ್ಲಿ ಕರೆಯಲ್ಲ, ಕೇರಳದಲ್ಲಿ ಕರೀತೀವಿ. ಕರ್ನಾಟಕದಲ್ಲಿ ಕರೆಯೋದು ಕಾಫಿ ಮಳೆ ಅಂತ. ಕಾಫಿ ಬ್ಲಾಸ್ಮಾ ಅಂತ ಕರಿತೀವಿ. ಹಾಗಾದ್ರೆ ಏನು? ಕಾಫಿ ಗಿಡಗಳು ಹೂ ಬಿಡ್ತಾವೋ ಹಣ್ಣಾಗ್ತಾವೋ? ಹೂ ಬಿಡ ಸ್ಟಾರ್ಟ್ ಆಗ್ತವೆ. ಮ್ಯಾಂಗೋ ಶವರ್ ಅಂತ ಕರಿತೀವಿ. ಮಾವು ಹಣ್ಣಾಗಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಮಳೆ ಬಿದ್ದುಡೆ ಮೋಸ್ಟ್ಲಿ ಹಳ್ಳಿ ಮಕ್ಕಳಾಗಿದ್ರೆ ನಿಮಗೆ ಗೊತ್ತಿರುತ್ತೆ, ಈ ಮಳೆ ಬಿದ್ದುಡೆ ಮಾವೆಲ್ಲ ಉದುರ್ತಾವ. ನೋಡಿದ್ರ ಮಾವೆಲ್ಲ ನಾವೆಲ್ಲ ಚಿಕ್ಕವರಿದ್ದಾಗ ಮಾವೆಲ್ಲ ಹಣ್ಣನ್ನ ಕಿತ್ಕೊಂಡ್ ಬರ್ತಾ ಇದ್ವಿ. ಈಗಲೂ ಅದೇ ಕಂಡೀಷನ್ ಇರುತ್ತೆ, ನೀವು ಹೋಗಲ್ಲ ಅಂತ ಅನ್ಸುತ್ತಷ್ಟೇ. ಅದು ಮಾವು ಹಣ್ಣಾಗಕ್ಕೆ ಮಳೆ ಹಣ್ಣಿ ಬಿದ್ದುಗಳೇನೆ ಮಾಗಕ್ಕೆ ಸ್ಟಾರ್ಟ್ ಆಗುತ್ತೆ. ಮಾವಿನ ಕೊಯ್ಲು ಅಂತ ಕರಿತೀವಿ. ಇದೇ ಮಳೆ ಬಿದ್ದುಗಳೇ ವೆಸ್ಟ್ ಬೆಂಗಾಲ್ ಅಲ್ಲಿ ಒಂದು ಹಬ್ಬವನ್ನೇ ಆಚರಣೆ ಮಾಡ್ತಾರೆ, ಕಾಲ ವೈಸಾಖಿ ಅಂತ. ಹಾಗಾದ್ರೆ ಸ್ಥಳೀಯ ಮಾರುತಗಳನ್ನ ಪಶ್ಚಿಮ ಬಂಗಾಳದಲ್ಲಿ ಏನಂತ ಕರೀತಾರೆ? ಕಾಲ ವೈಸಾಖಿ ಅಂತ ಕರೀತೀವಿ. ಅದೇ ಉತ್ತರ ಪ್ರದೇಶಕ್ಕೆ ಹೋಗ್ತೀವಿ, ಆಂತೀಸ್ ಅಂತ ಕರ್ಕೊಳ್ತಾರೆ. ಎಲ್ಲಿ? ಉತ್ತರ ಪ್ರದೇಶದಲ್ಲಿ.
ಅದೇ ಮುಂದುವರೆದು ಒಡಿಸ್ಸಾ ಮತ್ತು ಬಿಹಾರ ರಾಜ್ಯಕ್ಕೆ ಬಂದಾಗ ನಾರ್ವೆ ಸ್ಟಾರ್ ಅಂತ ಕರೀತಾರೆ. ಇದೇ ಲೋಕಲ್ ಬೇಸಿಗೆ ನಾರ್ವೆ ಸ್ಟಾರ್ ಅಂತ ಕರಿತೀವಿ. ಹಾಗೆ ಅಸ್ಸಾಂ ರಾಜ್ಯಕ್ಕೆ ಹೋಗ್ತೀವಿ, ಅಲ್ಲಿ ಯಾವ ಬೆಳೆಯನ್ನ ಬೆಳೀತಾರೆ ಅಂದ್ರೆ ಏನು ಟೀ ಬೆಳೀತಾರೆ, ಟೀ ಬ್ಲಾಸ್ಮಾ ಅಂತ ಕರಿತೀವಿ. ಅಂತಿದಲ್ಲ ಹೀಗೆ ಒಂದೊಂದು ರಾಜ್ಯದಲ್ಲಿ ಒಂದೊಂದು ಹೆಸರನ್ನ ಕರಿತೀವಿ. ರಾಜಸ್ಥಾನಕ್ಕೆ ಹೋದ್ರೆ ಲೂ ಅಂತ ಕರೀತಾರೆ. ಲೂ ಅಂದ್ರೆ ರಾಜಸ್ಥಾನಿ ಭಾಷೆಯ ಅರ್ಥ ಯಾವಾಗ ಕುರುಡನಾಗಿಸುವಂತ, ಬ್ಲೈಂಡ್ ಮಾಡೋದು ಅಂತ. ಯಾಕಂದ್ರೆ ರಾಜಸ್ಥಾನ ಡೆಸರ್ಟ್ ಇರುವಂತ ಭಾಗ ಇರುತ್ತಲ್ಲ, ಆ ಭಾಗದಲ್ಲಿ ಜೋರ ಗಾಳಿ ಬೀಸಿದಾಗ ಮರಳಿನ ಕಣಗಳು ಹಾರುತ್ತವೆ. ಆ ಕಣಗಳು ಬಂದು ಮುಖಕ್ಕೆ ಹೊಡೆದಾಗ ಕಣ್ಣು ಒಬ್ಬಾಗತ್ತೆ ಅಂತ ಹೇಳಿ ಅದನ್ನ ಲೂ ಅಂತ ಕರಿತೀವಿ, ಕುರುಡನಾಗಿಸುವಂತ. ಯಾವ ರಾಜ್ಯ ಅಂತ ಗೊತ್ತಾಯ್ತಲ್ಲ? ರಾಜಸ್ಥಾನದಲ್ಲಿ ಏನು ಲೂ, ಉತ್ತರ ಪ್ರದೇಶದಲ್ಲಿ ಆಂಡೀಸ್, ಮತ್ತೆ ಒಡಿಸ್ಸಾ ಮತ್ತು ಬಿಹಾರದಲ್ಲಿ ನಾರ್ವೆ ಸ್ಟಾರ್, ಅಸ್ಸಾಂ ಅಲ್ಲಿ ಚಹಾದ ಮಳೆ, ಕರ್ನಾಟಕದಲ್ಲಿ ಕಾಫಿ ಮಳೆ, ಆಂಧ್ರ ಪ್ರದೇಶ ಮತ್ತು ಕೇರಳದಲ್ಲಿ ಮಾವಿನ ಕೊಯ್ಲು. ಕೇರಳ ನೆನಪಲ್ಲಿಟ್ಕೋಬೇಕು, ಮಾವಿನ ಕೊಯ್ಲು. ಯಾವ ಅವಧಿಯಲ್ಲಿ ಬೀಳುವಂತಹ ಮಳೆ ಇದು? ಬೇಸಿಗೆ ಅವಧಿಯಲ್ಲಿ ಬೀಳುವಂತಹ ಮಳೆಯಾಗಿರುತ್ತೆ. ಹಾಗೆ ಈ ಬೇಸಿಗೆ ಅವಧಿಯನ್ನ ಮಾನ್ಸೂನ್ ಮಾರುತಗಳ ಪೂರ್ವ ಸಿದ್ಧತಾ ಕಾಲ ಅಂತ ಕರಿತೀವಿ. ಪ್ರೀ ಮಾನ್ಸೂನ್ ಸೀಸನ್ ಅಂತಾನೆ ಕರೀತಾರೆ ಈ ಅವಧಿಯನ್ನು. ಯಾಕಂದ್ರೆ ಇದೇ ಮಾನ್ಸೂನ್ ಮಾರುತಗಳು ಬರೋದಕ್ಕೆ ಏನಾಗ್ತದೆ ಅಂತ ರೆಡಿ ಆಗ್ತದೆ ಅಂತ. ಇಷ್ಟು ಸಮ್ಮರ್ ಸೀಸನ್ ಅಲ್ಲಿ ಗೊತ್ತಿದೆ. ರೈನಿ ಸೀಸನ್ ಗೆ ಬರುತ್ತೆ. ಮಳೆಗಾಲವನ್ನ ಏನೇ ಟೈಟಲ್ ಇಂದ ಕರೀತೀವಿ ಭಾರತದಲ್ಲಿ? ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲ ಅಂತ ಕರೆದ್ರು ಅದೇನೆ, ಅಥವಾ ಇದನ್ನ ಮುಂಗಾರು ಅಂತ ಕರೆದ್ರು ಅದೇನೆ, ಮುಂಗಾರು. ಅಥವಾ ಇದನ್ನ ರಬಿ ಅಂತ ಕರೀತೀವೋ ಖಾರಿಫ್ ಅಂತ ಕರೀತೀವೋ? ಖಾರಿಫ್ ಅಂತ ಕರೆದ್ರು ಅದೇ. ಖಾರಿಫ್ ಅಂದ್ರೆ ಬಿತ್ತನೆ ಮಾಡಕ್ಕೆಲ್ಲ ಸ್ಟಾರ್ಟ್ ಮಾಡ್ತೀವಿ ನಾವು, ಹಾಗಾಗಿ ಖಾರಿಫ್ ಅಂತ ಅಗ್ರಿಕಲ್ಚರ್ ರಿಲೇಟೆಡ್ ಕಾನ್ಸೆಪ್ಟ್ ಅಲ್ಲಿ ಖಾರಿಫ್ ಅಂತ ಕರಿತೀವಿ ಮಳೆಗಾಲವನ್ನ. ಮಾರುತಗಳು ಬೀಸುವಂತ ಆಧಾರದ ಮೇಲೆ ನೈಋತ್ಯ ಮಾನ್ಸೂನ್ ಮಾರುತಗಳು ಅಂತ ಕರಿತೀವಿ. ಆಕ್ಚುಲಿ ನಮಗೆ ಕಂಡೀಷನ್ ಹೇಗಿರಬೇಕು ಅಂತ ಕೇಳಿದ್ರೆ ಮಳೆಗಾಲದಲ್ಲಿ ಅದು ಬೇಸಿಗೆ ಅವಧಿಯಾಗಿರುತ್ತೆ. ಆ ಬೇಸಿಗೆ ಅವಧಿ ಆಗಿರೋದ್ರಿಂದ ನಮಗೆ ಮಳೆ ಬರುತ್ತೆ. ರೀಸನ್ ಇಲ್ಲಿ ನೋಡ್ಕೋಬೇಡಿ, ನಿಮಗೆ ಇಲ್ಲಿ ಕ್ಲಿಯರ್ ಆಗುತ್ತೆ ಯಾಕೆ ಅದು ಸಮ್ಮರ್ ಸೀಸನ್ ಆಯ್ತು ಅಂತ. ಜೂನ್ ಇಂದ ಸ್ಟಾರ್ಟ್ ಆಗುತ್ತೆ, ಸೆಪ್ಟೆಂಬರ್ ಅವಧಿಯಲ್ಲಿ ಎಂಡ್ ಆಗುತ್ತೆ. ಜೂನ್ ತಿಂಗಳಿನಲ್ಲಿ ಸೂರ್ಯನ ನೇರ ಕಿರಣಗಳು ಯಾವ ರೇಖೆ ಮೇಲೆ ಬೀಳ್ತವೆ? ಕರ್ಕಾಟಕ, ಸಂಕ್ರಾಂತಿ, ಉತ್ತರ ಮೇಲೆ ಬೀಳ್ತವೆ. ಹಾಗಾಗಿ ಈ ಭಾಗದಲ್ಲಿ ಟೆಂಪರೇಚರ್ ಜಾಸ್ತಿ ಇರಬೇಕೋ ಕಡಿಮೆ ಇರಬೇಕು? ತುಂಬಾನೇ ಟೆಂಪರೇಚರ್ ಜಾಸ್ತಿ ಇರುತ್ತೆ. ಟೆಂಪರೇಚರ್ ಜಾಸ್ತಿ ಇರೋದ್ರಿಂದ ಈ ಉತ್ತರ ಭಾರತದಲ್ಲಿ ಅಥವಾ ಉತ್ತರ ಗೋಳಾರ್ಧದಲ್ಲಿ ಯಾವ ಕಾಲ ಇರುತ್ತಂದ್ರೆ ಬೇಸಿಗೆಗಾಲ ಇರುತ್ತೆ. ನಾರ್ದರ್ನ್ ಹೆಮಿಸ್ಫಿಯರ್ ಅಂತ ಹೇಳಿದ್ರೆ ಸಮ್ಮರ್ ಸೀಸನ್, ಬಟ್ ಇಂಡಿಯನ್ ಮಾತ್ರ ಯಾವ ಸೀಸನ್ ಆಗ್ತಾ ಇರೋದು? ರೈನಿ ಸೀಸನ್ ಆಗ್ತಾ ಇದೆ. ಯಾಕಂದ್ರೆ ಭಾರತದಲ್ಲಿ ಈ ಅವಧಿಯಲ್ಲಿ ಟೆಂಪರೇಚರ್ ಜಾಸ್ತಿ ಇರುತ್ತೆ, ಪ್ರೆಷರ್ ಕಡಿಮೆ ಆಗುತ್ತೆ, ಒತ್ತಡ ಕಡಿಮೆ ಇರುತ್ತೆ. ಉಷ್ಣಾಂಶ ಜಾಸ್ತಿ ಇರುತ್ತೆ, ಒತ್ತಡ ಕಡಿಮೆ ಇರುತ್ತೆ. ಎಲ್ಲಿ ಟೆಂಪರೇಚರ್ ಜಾಸ್ತಿ ಇರುತ್ತೋ ಆಟೋಮೆಟಿಕಲಿ ಪ್ರೆಷರ್ ಅಲ್ಲಿ ಏನಾಗಿರುತ್ತೆ? ಕಡಿಮೆ ಇರುತ್ತೆ. ಅದೇ ಕಂಡೀಷನ್ ಈ ಕಡೆ ಇಂಡಿಯನ್ ಓಷನ್ ಇದೆಯಲ್ಲ, ಹಿಂದೂ ಮಹಾಸಾಗರದಲ್ಲಿ ಉಷ್ಣಾಂಶ ಕಡಿಮೆ ಆಗುತ್ತೆ, ಒತ್ತಡ ಜಾಸ್ತಿ ಆಗುತ್ತೆ. ಯಾವಾಗಲೂ ಮಾರುತಗಳು ಎಲ್ಲಿಂದ ಎಲ್ಲಿ ಬೀಸ್ತಾವ ಅಂದ್ರೆ ಹೈ ಪ್ರೆಷರ್ ಇಂದ ಲೋ ಪ್ರೆಷರ್ ಕಡೆ ಹೋಗ್ತವೆ. ಹೆಚ್ಚು ಒತ್ತಡದಿಂದ ಕಡಿಮೆ ಒತ್ತಡದ ಕಡೆ ಮಾರುತಗಳು ಬೀಸ್ಕೊಂಡು ಹೋಗ್ತವೆ. ಈಗ ಇಂಡಿಯಾದಲ್ಲಿ ಮಾನ್ಸೂನ್ ಬರೋದಕ್ಕೆ ಕಾರಣಗಳು ಏನೇನಂತ ನೋಡಿದಾಗ ಇಲ್ಲಿ 4 ಪ್ರಮುಖ ಕಾರಣಗಳನ್ನ ನೆನಪಲ್ಲಿ ಇಟ್ಕೋಬೇಕು. ಯಾಕೆ ಮಾನ್ಸೂನ್ ಇಂಡಿಯಾಕ್ಕೆ ಬರ್ತವೆ? ಒಂದು, ಭಾರತದಲ್ಲಿ ಉಷ್ಣಾಂಶ ಹೆಚ್ಚಾಗಿದೆ, ಒತ್ತಡ ಕಡಿಮೆ ಆಗಿದೆ. ಯಾಕಂದ್ರೆ ಸೂರ್ಯನ ನೇರ ಕಿರಣಗಳು ಭಾರತದ ಮೇಲೆ ಬೀಳ್ತವೆ. ಆಗ ಸಮಭಾಜಿಕ ವೃತ್ತದ ಭಾಗದಲ್ಲಿ ಡೋಲ್ಡ್ರಮ್ ಅಂತ ಕೇಳಿದ್ರೆ ಪದವನ್ನು ಡೋಲ್ಡ್ರಮ್ ಅಂತ ಕರಿತೀವಿ. ಶಾಂತ ಘಟಿಕ ಬಂಧ ಅಂತ ಕರಿತೀವಿ. ಶಾಂತ ಘಟಿಕ ಬಂಧ ಅಂದ್ರೆ ಅರ್ಥ ಅಷ್ಟೇ, ಟೆಂಪರೇಚರ್ ಜಾಸ್ತಿ ಇದ್ದಾಗ ಗಾಳಿ ಕನ್ವೆನ್ಷನಲ್ ಆಗುತ್ತೆ, ಗಾಳಿ ಮೇಲ್ಮುಖವಾಗಿ ಚಲಿಸ್ಕೊಂಡು ಹೋಗುತ್ತೆ, ಕೆಳಭಾಗದಲ್ಲಿ ಸರ್ಫೇಸ್ ವಿಂಡ್ ಮೂವ್ಮೆಂಟ್ ಇರಲ್ಲ. ಅದನ್ನೇ ಶಾಂತ ಘಟಿಕ ಬಂಧ ಅಂತ ಕರಿತೀವಿ. ಈ ಟೈಮಲ್ಲಿ ಇಲ್ಲಿ ಟೆಂಪರೇಚರ್ ಜಾಸ್ತಿ ಆಗ್ಬಿಟ್ರೆ ಇಲ್ಲೊಂದು ಲೈನ್ ಇರುತ್ತೆ, ITCZ ಅಂತ ಕರಿತೀವಿ, ಅಂತರೋಷ್ಣ ಸಂಧಿಸುವಂತಹ ವಲಯ ಅಂತ ಕರಿತೀವಿ. ಆ ಅಂತರೋಷ್ಣ ಸಂಧಿಸುವ ವಲಯ ಇಂಟರ್ ಟ್ರಾಪಿಕಲ್ ಕನ್ವರ್ಜೆನ್ಸ್ ಝೋನ್ ಅಂತ ಹೇಳಿದಿಲ್ಲ, ಅದು ಭಾರತದಲ್ಲಿ ಗಂಗಾ ಮೈದಾನದ ಕಡೆ ಶಿಫ್ಟ್ ಆಗುತ್ತೆ. ಆದ್ರಿಂದ ಭಾರತಕ್ಕೆ ಮಾನ್ಸೂನ್ ಬರುತ್ತೆ. ಅಷ್ಟೇ ಅಲ್ಲದೆ ಭಾರತದ ಮೇಲ್ಭಾಗದಲ್ಲಿ ಹಿಮಾಲಯ ಇದೆ, ಹಿಮಾಲಯದ ಮೇಲ್ಭಾಗದಲ್ಲಿ ಟಿಬೆಟ್ ಪ್ರಸ್ಥಭೂಮಿ ಇದೆ. ಆ ಟಿಬೆಟ್ ಪ್ರಸ್ಥಭೂಮಿ ಬಹಳಷ್ಟು ಹೀಟ್ ಆಗುತ್ತೆ, ಟೆಂಪರೇಚರ್ ಇಂದ ಹೀಟ್ ಆಗುತ್ತೆ.
ಹೀಟ್ ಆದ್ಮೇಲೆ ಅದು ಮಾನ್ಸೂನ್ ಅನ್ನ ಅಟ್ರಾಕ್ಟ್ ಮಾಡುತ್ತೆ. ಹಾಗೆ ಭಾರತದ ದಕ್ಷಿಣ ಭಾಗದಲ್ಲಿ ಈ ಕಡೆ ಆಫ್ರಿಕಾ ರಾಷ್ಟ್ರ ಖಂಡ ಕಂಡು ಬರುತ್ತೆ. ಅದಕ್ಕೆ ಟಚ್ ಇರುವಂತೆ ಮಡಗಾಸ್ಕರ್ ದ್ವೀಪ ಇದೆ. ಈ ಮಡಗಾಸ್ಕರ್ ದ್ವೀಪದಲ್ಲಿ ಉಷ್ಣಾಂಶ ಕಡಿಮೆಯಿಂದ ಒತ್ತಡ ಬಹಳಷ್ಟು ಜಾಸ್ತಿ ಆಗುತ್ತೆ. ಆ ಪ್ರೆಷರ್ ಜಾಸ್ತಿ ಆದ ಕೂಡಲೇ ಮಾನ್ಸೂನ್ಗಳು ಬರೋದಕ್ಕೆ ಸ್ಟಾರ್ಟ್ ಆಗ್ತದೆ. ಆಸ್ ಎ ರೂಲ್ ಏನಂತ ಹೇಳುತ್ತಪ್ಪ ಅಂದ್ರೆ ನೋಡಿ, ವಾಣಿಜ್ಯ ಮಾರುತಗಳು ಅಂತ ಕರಿತೀವಿ. ಇದನ್ನ ಟ್ರೇಡ್ ಮೀನ್ಸ್ ಅಂತ ಕರಿತೀವಿ. ಈ ರೀತಿ ಬಿಸ್ತಾವು ಇದನ್ನ ವಾಣಿಜ್ಯ ಮಾರುತಗಳು ಅಂತ ಕರಿತೀವಿ. ಸೊ ಯಾವುದೇ ಮಾರುತ ಉತ್ತರ ಗೋಳಾರ್ಧದಲ್ಲಿ ಬಲಭಾಗಕ್ಕೆ ತಿಳಿಸ್ತವೆ. ಓರಿಯಲಿಸ್ ಫೋರ್ಸ್ ನ ಎಫೆಕ್ಟ್ ಇಂದ ಉತ್ತರ ಗೋಳಾರ್ಧದಲ್ಲಿ ರೈಟ್ ಕಡೆ ಹೋದ್ರೆ ದಕ್ಷಿಣ ಗೋಳಾರ್ಧದಲ್ಲಿ ಲೆಫ್ಟ್ ಕಡೆ ಹೋಗ್ತಾ ಇರುತ್ತೆ. ನೋಡಿ ಇದು ಲೆಫ್ಟ್ ಕಡೆ, ಈ ಮುಖವನ್ನ ನೋಡಿ ಎಡ ಭಾಗಕ್ಕೆ ಚಲಿಸ್ತಾ ಇರ್ತವೆ. ಉತ್ತರದಲ್ಲಿ ಏನಾಗುತ್ತೆ, ಬಲಭಾಗಕ್ಕೆ ಹೋಗ್ತಾವೆ. ಬಟ್ ಇದು ಎಲ್ಲಿಂದ ಆಧಾರವಾಗಿ ಇಟ್ಕೊಂಡಿರೋದಾನು ಈ ಪಾಯಿಂಟ್ ಇಂದ. ಹಾಗಾಗಿ ಇದು ರೈಟ್ ಸೈಡ್ ಕಾಣಿಸುತ್ತೆ. ಇಲ್ಲಿ ಟೆಂಪರೇಚರ್ ಮತ್ತು ಪ್ರೆಷರ್ ಕೋರಿಲೇಷನ್ ಹಾಕೊಂಡಿದೆ. ಇಲ್ಲಿಂದ ಹೋಗ್ತಾ ಇರುವಂತಹ ಮಾರುತಗಳು ಸಮಭಾಜಕ ವೃತ್ತವನ್ನ ದಾಟಿದ ಕೂಡಲೇ ಸೊ ರೈಟ್ ಕಡೆ ಟರ್ನ್ ಆಗ್ತವೆ. ನೋಡಿ ಈ ಕಡೆ ರೈಟ್ ಕಡೆ ಟರ್ನ್ ಆಗ್ತವೆ. ಆ ರೈಟ್ ಕಡೆಯಿಂದ ಮೂವ್ ಆಗ್ತಾ ಇರೋದ್ರಿಂದ ಯಾವ ದಿಕ್ಕಾಗಿ ಕಾಣಿಸುತ್ತಪ್ಪ ಅಂದ್ರೆ ಇದು ನಮಗೆ ನೈಋತ್ಯ ದಿಕ್ಕಾಗತ್ತೆ. ಇದನ್ನೇ ನೈಋತ್ಯ ಮಾನ್ಸೂನ್ ಮಾರುತ ಅಂತ ಕರೀತೀವಿ. ಈಕ್ವಿಟರ್ ಕ್ರಾಸ್ ಆಯ್ಕೊಂಡೇ ರೈಟ್ ಕಡೆ ಟರ್ನ್ ಆಗ್ತವೆ. ಆ ರೈಟ್ ಕಡೆ ಟರ್ನ್ ಆದ್ರೆ ಅದು ಯಾವ ದಿಕ್ಕಾಗಿರುತ್ತೆ, ಸೌತ್ ವೆಸ್ಟ್ ಡೈರೆಕ್ಷನ್ ಆಗಿರುತ್ತೆ. ಆ ಮಾನ್ಸೂನ್ ಅನ್ನ ಮಾನ್ಸೂನ್ ಮಾರುತಗಳು ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಇಲ್ಲಿಂದ ಬರ್ತಾ ಇರುವಂತಹ ಮಾನ್ಸೂನ್ ಮಾರುತಗಳನ್ನ ವೆಸ್ಟರ್ನ್ ಘಾಟ್ಸ್, ಈಸ್ಟರ್ನ್ ಘಾಟ್ಸ್, ನಾರ್ತ್ ಈಸ್ಟ್ ಮೌಂಟೇನ್, ವಿಂಧ್ಯ, ಸಾಕೂರ್, ಅರಾವಲಿ, ಹಿಮಾಲಯ ಎಲ್ಲ ತಡೆದು ಭಾರತಕ್ಕೆ ಮಳೆ ಸುರಿಸಕ್ಕೆ ಸ್ಟಾರ್ಟ್ ಆಗುತ್ತೆ. ಇದನ್ನೇ ರೈನಿ ಸೀಸನ್ ಅಂತ ಕರಿತೀವಿ. ನೋಡಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನೋಡೋದಾದ್ರೆ ನಮಗೆ ಮಳೆಗಾಲ ಬರೋದು ಯಾವ ಅವಧಿಯಲ್ಲಿ ಅಂತ ಎಕ್ಸಾಮ್ ಅಲ್ಲಿ ಆಪ್ಷನ್ ಕೊಟ್ಬಿಟ್ಟು ಸಮ್ಮರ್ ಅಂತ ಇದ್ರೆ ಆನ್ಸರ್ ಮಾಡ್ಬೇಕು. ಬೇಸಿಗೆ ಕಾಲದಲ್ಲಿ ಮಳೆಗಾಲ ಬರುತ್ತೆ. ಈ ಬೇಸಿಗೆ ಅನ್ನೋದು ಎಲ್ಲಿರತ್ತಪ್ಪ ಅಂದ್ರೆ ಪ್ರಪಂಚದಲ್ಲಿ ಅಥವಾ ಉತ್ತರ ಗೋಳಾರ್ಧದಲ್ಲಿ ಬೇಸಿಗೆ ಕಾಲ ಇರೋದ್ರಿಂದ ನಮಗೆ ರೈನ್ ಫಾಲ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಈಗ ಬೇಸಿಕ್ ಕ್ವಶನ್ ಹೋಗೋಣ. ಬೇಸಿಗೆ ಅವಧಿಯಲ್ಲಿ ಭಾರತದಲ್ಲಿ ಅತಿ ಹೆಚ್ಚು ಮಳೆ ಪಡೆಯುವಂತಹ ಸ್ಥಳ ಯಾವುದು ಅಂತ ಹೇಳಿದ್ರೆ ಮೌನ್ಸೂನ್ ರಾಮ್ ಅಂದ್ರೆ ನಮಗೆ ಮಳೆಗಾಲ. ಬಟ್ ವರ್ಲ್ಡ್ ಜಿಯೋಗ್ರಫಿಯಲ್ಲಿ ಏನಾಗಿರುತ್ತೆ, ಇದು ಸಮ್ಮರ್ ಸೀಸನ್ ಆಗಿರುತ್ತೆ. ಮೌನ್ಸೂನ್ ರಾಮ್ ಅನ್ನೋದು ಅತಿ ಹೆಚ್ಚು ಮಳೆಯನ್ನ ಪಡೆಯುತ್ತೆ. ಸೊ ಅದನ್ನ ತಲೆಯಲ್ಲಿ ಇಟ್ಕೊಳ್ರಿ. ಸೊ ಹಾಗಾದ್ರೆ ಭಾರತದಲ್ಲಿ ಅತಿ ಕಡಿಮೆ ಮಳೆ ಪಡೆಯುವಂತಹ ಸ್ಥಳ ಯಾವುದು? ರಾಜಸ್ಥಾನದ ರೂಲಿ ಭಾರತದಲ್ಲಿ ಅತಿ ಕಡಿಮೆ ಮಳೆ ಪಡೆಯುವಂತಹ ಸ್ಥಳವಾಗಿರುತ್ತೆ. ರಾಜಸ್ಥಾನದಲ್ಲಿ ಕಂಡು ಬರುವಂತಹ ಒಂದು ಪ್ಲೇಸ್ ಆಗಿರುತ್ತೆ. ಎಷ್ಟು ಪರ್ಸೆಂಟ್ ರೈನ್ ಫಾಲ್ ಆಗುತ್ತೆ? ಎಷ್ಟು ಪರ್ಸೆಂಟ್? 75% ಅಷ್ಟು ಮಳೆ ಆಗುವುದನ್ನು ನಾವು ನೋಡಬಹುದು ಮಳೆಗಾಲದ ಅವಧಿ. ಹಾಗೆ ನೋಡಿ, ಸೊ ಇದು ಮಳೆಗಾಲಕ್ಕೆ ಸಂಬಂಧಪಟ್ಟಂತೆ ಇಷ್ಟು ಮಾಹಿತಿ ತಗೊಳ್ಳಿ. ಈಗ ಇನ್ನೊಂದು 2 ಪ್ರಶ್ನೆಯನ್ನ ರೈಸ್ ಮಾಡಿ ಆ ಕಾನ್ಸೆಪ್ಟ್ ಅನ್ನ ಕ್ಲಿಯರ್ ಮಾಡೋಣ. ಭಾರತದಲ್ಲಿ ಮಳೆಗಾಲದ ಅವಧಿಯಲ್ಲಿ ಯಾವ ರಾಜ್ಯ ಅತಿ ಕಡಿಮೆ ಮಳೆಯನ್ನ ಪಡೆಯುತ್ತದೆ? ತಮಿಳುನಾಡು. ಯಾಕೆ? ಅಲ್ಲ, ನಾನು ಕೇಳಿರೋ ಪ್ರಶ್ನೆಗೆ ಅಷ್ಟೇ ಆನ್ಸರ್. ಭಾರತದಲ್ಲಿ ಮಳೆಗಾಲದಲ್ಲಿ ತಮಿಳುನಾಡು ಅತಿ ಕಡಿಮೆ ಮಳೆ ಪಡೆಯುತ್ತೆ. ರೀಸನ್ ಇದೆ, ಪಶ್ಚಿಮ ಘಟ್ಟಗಳ ನೆರಳಿನ ಪ್ರದೇಶದಲ್ಲಿದೆ. ನೋಡಿ ಸಿಂಪಲ್ ಇಷ್ಟೇ. ಇಲ್ಲಿ ವೆಸ್ಟರ್ನ್ ಘಾಟ್ಸ್ ಇದೆ. ನೈಋತ್ಯ ಮಾನ್ಸೂನ್ ಮಾರುತಗಳು ಹೀಗೆ ಹೋಗ್ತಾವೆ, ಹೀಗೆ ನುಗ್ಕೊಂಡು ಹೋಗ್ತಾವೆ. ಎಲ್ಲಿ ಹೋಗೋದೇ ಇಲ್ಲ, ಈ ಭಾಗಕ್ಕೆ ರೀಚ್ ಆಗಲ್ಲ. ಈ ಭಾಗ ಹೋಗದೆ ಇರೋದ್ರಿಂದ ಭಾರತದಲ್ಲಿ ಅತಿ ಕಡಿಮೆ ಮಳೆ ಪಡೆಯುವಂತಹ ಒಂದು ರಾಜ್ಯ ಯಾವ್ದಪ್ಪ ಅಂದ್ರೆ ತಮಿಳುನಾಡು. ಯಾವ ಟೈಮಲ್ಲಿ? ರೈನಿ ಸೀಸನ್. ಹಾಗಾದ್ರೆ ಮತ್ತೊಂದು ಸ್ಥಳದಲ್ಲಿ ಅತಿ ಕಡಿಮೆ ಮಳೆ ಪಡೆಯುತ್ತೆ. ಲಡಾಖ್ ಕೂಡ ಭಾರತದಲ್ಲಿ ಅತಿ ಕಡಿಮೆ ಮಳೆ ಪಡೆಯುವಂತಹ ಪ್ರದೇಶ. ಯಾಕೆ ಹೇಳಿ ಲಡಾಖ್? ಯಾಕೆ ಭಾರತದಲ್ಲಿ ಅತಿ ಕಡಿಮೆ ಮಳೆ ಪಡೆಯುವಂತಹ ಪ್ರದೇಶಗಳಲ್ಲಿ ಲಡಾಖ್ ಕೂಡ ಒಂದು. ರೀಸನ್ ಅಂತ ಕೇಳಿದ್ರೆ ಏನಂತ ಆನ್ಸರ್ ಮಾಡ್ತೀರಿ? ಯಾಕಂದ್ರೆ ಲಡಾಖ್ ಇರೋದು ಹಿಮಾಲಯದಿಂದ ಹೊರಭಾಗ. ಹಿಮಾಲಯ ಎಲ್ಲಿದೆ ಅಂದ್ರೆ ಲಡಾಖ್ ಅದರ ಉತ್ತರ ಭಾಗದಲ್ಲಿ ಕಂಡು ಬರೋದು. ಗ್ರೇಟ್ ಹಿಮಾಲಯನ್ ಪರ್ವತ ಶ್ರೇಣಿ ಇದೆಯಲ್ಲ, ಅದ್ರ ಮೇಲ್ಭಾಗದಲ್ಲಿ ಲಡಾಖ್ ಇರೋದ್ರಿಂದ ಸೊ ಮಾರುತಗಳು ಹೋಗಿ ಹಿಮಾಲಯ ದಿಕ್ಕಿ ಬಿಡಿತವೆ, ಲಡಾಖಿಗೆ ರೀಚ್ ಆಗಲ್ಲ. ಹಾಗಾಗಿ ಮಳೆಯ ಪ್ರಮಾಣ ಏನಾಗಿದೆ? ಕಡಿಮೆ ಬರುತ್ತೆ. ನೋಡಿ 3 ಸ್ಥಳ ನೆನಪಿಟ್ಕೊಳ್ಳಿ. ಒಂದು ತಮಿಳುನಾಡು, ಇನ್ನೊಂದು ಯಾವುದು? ಲಡಾಖ್, ಮತ್ತೊಂದು ಯಾವ್ದಪ್ಪ ಅಂದ್ರೆ ಡೆಸರ್ಟ್. ಯಾವುದು? ಥಾರ್ ಮರುಭೂಮಿಯಲ್ಲಿ
ಮಳೆ ಕಡಿಮೆ ಆಗುತ್ತೆ. ಇದು ಮಳೆಗಾಲದಲ್ಲಿ ಭಾರತದಲ್ಲಿ ಕಡಿಮೆ ಮಳೆ ಪಡೆಯುವಂತ ಸ್ಥಳ. ಇದುವರೆಗೂ ಎಕ್ಸಾಮ್ ಅಲ್ಲಿ ಪ್ರಶ್ನೆಯಾಗಿ ಕೇಳಿರೋದು ಎರಡು, ಒಂದು ಲಡಾಖನ, ಇನ್ನೊಂದು ಯಾವುದು ತಮಿಳುನಾಡು. ರೈಟ್, ಸರಿ. ಇನ್ನೊಂದು ಸೀಸನ್ ಹೋಗೋಣ. ಈಶಾನ್ಯ ಮಾನ್ಸೂನ್ ಮಾರುತಗಳ ಅವಧಿ ಅಕ್ಟೋಬರ್ ಮತ್ತು ನವೆಂಬರ್ ನಲ್ಲಿ ಇರುತ್ತೆ. 13% ಅಷ್ಟು ರೈನ್ಫಾಲ್ ಆಗುತ್ತೆ. ಏನಿಲ್ಲ, ಏನ್ ಮಾನ್ಸೂನ್ ಮಾರುತಗಳು ಹೋಗಿರ್ತಾವಲ್ಲ ಅದು ವಾಪಸ್ ಬರಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ವಾಪಸ್ ಬರ್ಬೇಕಾದ್ರೆ ನೋಡಿ, ಈ ಪಾರ್ಟಿ ಬರ್ತಾರೆ, ಅವು ಬರ್ಬೇಕಾದ್ರೆ ಬೇ ಆಫ್ ಬೆಂಗಾಲಿಗೆ ರೀಚ್ ಆಗ್ತಾರೆ. ಬಂಗಾಳ ಕೊಲ್ಲಿ ಬಂದ್ಕೊಂಡಿದೆ, ತೇವಾಂಶವನ್ನ ಪಡ್ಕೊಂಡು ತಮಿಳುನಾಡು ಅಥವಾ ಕೋರಮಂಡಲ ತೀರಕ್ಕೆ ಮಳೆ ಸುರಿಸಕ್ಕೆ ಸ್ಟಾರ್ಟ್ ಆಗುತ್ತೆ. ಇದನ್ನ ಈಶಾನ್ಯ ಮಾನ್ಸೂನ್ ಮಾರುತಗಳಿಂದ ಅಥವಾ ಚಳಿಗಾಲದ ಅವಧಿಯಲ್ಲಿ ಭಾರತದಲ್ಲಿ ಅತಿ ಹೆಚ್ಚು ಮಳೆ ಪಡೆಯುವಂತಹ ರಾಜ್ಯ ಯಾವುದು ಅಂತ ಕೇಳಿದ್ರೆ ಏನು ಆನ್ಸರ್ ಮಾಡಬೇಕು? ಓಕೆ, ಸೌತ್ ವೆಸ್ಟ್ ಮಾನ್ಸೂನ್ ಆರ್ ವಿಂಟರ್ ಸೀಸನ್. ಹೈಯೆಸ್ಟ್ ರೈನ್ಫಾಲ್ ಸ್ಟೇಟ್ ಇನ್ ಇಂಡಿಯಾ ಅಂತ ಕೇಳಿದ್ರೆ ಆ ಸ್ಟೇಟ್ ಯಾವುದು ಅಂದ್ರೆ ತಮಿಳುನಾಡನ್ನ ಆನ್ಸರ್ ಮಾಡ್ರಿ. ಯಾಕಂದ್ರೆ ಅತಿ ಹೆಚ್ಚು ಮಳೆ ಪಡೆಯುವಂತಹ ಒಂದು ರಾಜ್ಯವಾಗಿದೆ. ಸರಿ, ವಿಂಟರ್ ಸೀಸನ್ ಗೆ ಹೋದಾಗ ಭಾರತದಲ್ಲಿ ಅತಿ ಕಡಿಮೆ ಉಷ್ಣಾಂಶ ದಾಖಲಾದ ಸ್ಥಳ ಯಾವುದು? ಇಂಡಿಯಾದಲ್ಲಿ ಲೋಯೆಸ್ಟ್ ಟೆಂಪರೇಚರ್ ಎಲ್ಲಿ ಕಂಡು ಬರುತ್ತೆ? ಲಡಾಖ್ ಅಥವಾ ದ್ರಾಸ್. ದ್ರಾಸ್ ಅಥವಾ ಲೇಹ ಅಂತ ಏನಿಲ್ಲ, ಇದು ಭಾರತದಲ್ಲೇ ಕಡಿಮೆ ಉಷ್ಣಾಂಶ ದಾಖಲಾದ ಸ್ಥಳ. ದ್ರಾಸ್ ಅಥವಾ ಲೇಹ ಅಂತ ಕರಿತೀವಿ. ಎಷ್ಟಿರುತ್ತೆ ಟೆಂಪರೇಚರ್ ಅಂದ್ರೆ -10 ಡಿಗ್ರಿ ಸೆಂಟಿಗ್ರೇಡ್ ಅಷ್ಟು ಟೆಂಪರೇಚರ್ ಇರುತ್ತೆ. ಇದು ಲೋಯೆಸ್ಟ್ ಟೆಂಪರೇಚರ್ ಇನ್ ಇಂಡಿಯಾ ಅಂತ ನಾವು ಕರಿತೀವಿ. ದ್ರಾಸ್ ಆರ್ ಲೇಹ ಎರಡು ಕೂಡ ಲಡಾಖ್ ಅಲ್ಲೇ ಕಂಡುಬರುವಂತದ್ದು. ಸೊ ಇನ್ನೊಂದು ಬಹಳಷ್ಟು ಇಂಪಾರ್ಟೆಂಟ್, ಪಶ್ಚಿಮದ ಅಸ್ತ ವ್ಯಸ್ತ ಅಂತ ಕೇಳಿದ್ರ, ವೆಸ್ಟರ್ಲಿ ಡಿಸ್ಟರ್ಬೆನ್ಸ್ ಅಂತ ಕರೀತೀವಿ. ಎಲ್ಲರೂ ಪದವನ್ನ ಕೇಳಿದ್ರ, ವೆಸ್ಟರ್ಲಿ ಡಿಸ್ಟರ್ಬೆನ್ಸ್ ಅಂತ. ಪಶ್ಚಿಮದ ಅಸ್ತ ವ್ಯಸ್ತ ಅಂತ ಕರೀತೀವಿ. ಏನ್ ಇರಬಹುದು ಅಂದಾಜು? ವೆಸ್ಟರ್ಲಿ ಡಿಸ್ಟರ್ಬೆನ್ಸ್ ಅಂದ್ರೆ ಏನಂತ ನೋಡ್ಕೋಬಿಡಿ. ಮೆಡಿಟರೇನಿಯನ್ ಸಮುದ್ರ ಕೇಳಿದಿರಾ? ಓಕೆ, ಆ ಮೆಡಿಟರೇನಿಯನ್ ಸಮುದ್ರದಲ್ಲಿ ಸೈಕ್ಲೋನ್ ಆಗುತ್ತೆ. ಇಲ್ಲಿ ನೋಡಿ, ವೆಸ್ಟರ್ಲಿ ಡಿಸ್ಟರ್ಬೆನ್ಸ್ ಅಂದ್ರೆ ಹೇಗಿರುತ್ತೆ ಅಂತ ನೋಡ್ಕೊಬಿಡಿ ಒಂದ್ಸಲ. ಈ ಕಾನ್ಸೆಪ್ಟ್ ನಿಮಗೆ ಕ್ಲಿಯರ್ ಆಗುತ್ತೆ. ಈ ಭಾಗದಲ್ಲಿ ಆಫ್ಘಾನಿಸ್ತಾನ ಇದೆ, ಇಲ್ಲಿ ಪಾಕಿಸ್ತಾನ ಇದೆ, ಇಲ್ಲಿ ಇರಾನ್ ರಾಷ್ಟ್ರಗಳು ಕಂಡುಬರ್ತವೆ. ಈ ಭಾಗನೇ ಮೆಡಿಟರೇನಿಯನ್ ಸಮುದ್ರ, ಇದು ಮೆಡಿಟರೇನಿಯನ್ ಸಿ. ಈಗ ಭಾರತದಲ್ಲಿ ಒಂದು ಗಾಳಿ ಬೀಸುತ್ತೆ. ಆ ಗಾಳಿ ಬೀಸಿದೇನಪ್ಪ ಅಂದ್ರೆ ಜೆಟ್ ಸ್ಟ್ರೀಮ್ ಅಂತ ಕರೀತೀವಿ. ಕೇಳಿದ್ರೆ ಹೆಸರು? ಜೆಟ್ ಸ್ಟ್ರೀಮ್ ಅಂದ್ರೆ ಏನು? ವಾಯುಧಾರೆ ಅಂತ ಕರೀತೀವಿ ಕನ್ನಡದಲ್ಲಿ. ಜೆಟ್ ಸ್ಟ್ರೀಮ್, ವಾಯುಧಾರೆ ಅಂದ್ರೆ ಏನು ಗೊತ್ತಾ? ಗಾಳಿ ಬಿಸಿಯಾದಾಗ ಏನಾಗುತ್ತೆ? ಮೇಲ್ಮುಖವಾಗಿ ಚಲಿಸುತ್ತೆ. ಆ ಮೇಲ್ಮುಖವಾಗಿ ಚಲಿಸುವಂತ ಗಾಳಿ ಸರಾಸರಿ 12 ಕಿಲೋಮೀಟರ್ ಎತ್ತರದಲ್ಲಿ ಅದು ಫ್ಲೋ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಆ 12 ಕಿಲೋಮೀಟರ್ ಎತ್ತರದಲ್ಲಿ ಬೀಸುವಂತಹ ಗಾಳಿಯನ್ನ ನಾವು ವಾಯುಧಾರೆ ಅಂತ ಕರೀತೀವಿ, ಜೆಟ್ ಸ್ಟ್ರೀಮ್ಗಳು ಅಂತ ಕರೀತೀವಿ. ಆ ಜೆಟ್ ಸ್ಟ್ರೀಮ್ ಏನಾಗತ್ತಪ್ಪ ಅಂದ್ರೆ ಚಳಿಗಾಲದ ಅವಧಿಯಲ್ಲಿ ಭಾರತದಲ್ಲಿ ಈ ಭಾಗದಲ್ಲಿ ಬೀಸುತ್ತೆ. ಇದನ್ನ ಪಶ್ಚಿಮದ ಜೆಟ್ ಸ್ಟ್ರೀಮ್ ಅಂತ ಕರಿತೀವಿ ಭಾರತದಲ್ಲಿ. ಇಲ್ಲಿಂದ ಹೀಗೆ ಬೀಸ್ತಾ ಇರುತ್ತೆ. ಈ ಭಾಗದಲ್ಲಿ ಮೆಡಿಟರೇನಿಯನ್ ಸಮುದ್ರ ಕಂಡುಬರುತ್ತೆ. ಆ ಮೆಡಿಟರೇನಿಯನ್ ಸಮುದ್ರದಲ್ಲಿ ಏನ್ ಉಂಟಾಗತ್ತಪ್ಪ ಅಂದ್ರೆ ಚಂಡಮಾರುತಗಳು ಉಂಟಾಗ್ತವೆ. ಆ ಚಂಡಮಾರುತಗಳು ಉಂಟಾದಾಗ ಗಾಳಿ ಮೇಲ್ಮುಖವಾಗಿ ಚಲಿಸುತ್ತೆ. ಆ ಗಾಳಿಯಲ್ಲಿ ಏನಿರುತ್ತಪ್ಪ ಅಂದ್ರೆ ತೇವಾಂಶ ಇರುತ್ತೆ, ಮಾಯಿಶ್ಚರ್ ಇರುತ್ತೆ.